ವೇದವಾಕ್ಯವನ್ನೆಲ್ಲ ಮೋಹದಿಂದನ್ನಡಲಿ ಓದಿಸುವ ಜನರ ಭೇದಮತಿ ಬೆಳೆಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಪೇಳಿ ನಿಜದೋಳು ಮನ ಒದಗಿಸುವ ಸುಜಗಳಿಗೆ ನಿತ್ಯ ನೆನಪಿಸುವೆನೋ, ಸುಜಗಳಿಗೆ ನಿತ್ಯ ನೆನಪಿಸುವೆನೋ. ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈಲಾಸಿ ಗೆಳಿಸಿದ್ದ ಸಿದ್ಧಾರೂಢರಿಗೆ ನಂದನಕ್ಕೆ, ಸಿದ್ಧಾರೂಢರಿಗೆ ನಂದನಕ್ಕೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಮೂಗುಗಳಿರ್ತವೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿ 3ನೆಯ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಶಿಷ್ಯನ ಲಕ್ಷಣವನ್ನು ಹೇಳ್ತಾ ಯಾರು ನಿಜವಾದ ಶಿಷ್ಯರು, ಆ ನಿಜವಾದ ಶಿಷ್ಯನಿಗೆ ಇರುವಂಥ ಅಪೇಕ್ಷೆ ಏನು, ಆ ನಿಜವಾದ ಶಿಷ್ಯನಲ್ಲಿ ಇರುವಂಥ ಗುಣಗಳು ಏನು, ಅವನ ಲಕ್ಷಣ ಏನು, ಅವನ ಇರುವಿಕೆ ಏನು, ಆ ಲಕ್ಷಣವನ್ನು ನೋಡಿ ಮಹಾತ್ಮರು ಆತನಿಗೆ ವರಶಿಷ್ಯ ಅಥವಾ ಸಚ್ಚಿಷ್ಯ ಅಂತ ಹೇಳ್ತಾ ಬಂದರು.
ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದುರದಡೆ ಆತನೇ ಶಿಷ್ಯನು ಎನಿಪನು. ಯಾವಾಗ ಅಭಿಮಾನ ಇಲ್ಲದೆ ಕಿಂಕರ ಭಾವವುಳ್ಳವನಾಗಿ ಭೋಗದಲ್ಲಿ ನಿರಾಸಕ್ತನಾಗಿ ಗುರುಗಳಲ್ಲಿ ಪರಮ ವಿಶ್ವಾಸ ಉಳ್ಳವನಾಗಿ ಇಂಥ ಗುಣಗಳನ್ನು ಯಾರು ಪ್ರಾಪ್ತಿಯನ್ನು ಮಾಡಿಕೊಂಡಿರುವರೋ ಅವರೇ ಜಗತ್ತಿನಳು ಶಿಷ್ಯರು ಅಂತ ಕರೆಸಿಕೊಳ್ಳುವರು ಅಂತ ಇಡೀ ಜಗತ್ತಿನ ಶಿಷ್ಯರ ಲಕ್ಷಣವನ್ನು ಹೇಳಿದರೆ ವಿನಃ ನಿಮಗಷ್ಟೇ ಅಂತ ಹೇಳಿಲ್ಲ. ಇಡೀ ಜಗತ್ತೇ, ಇಡೀ ಲೋಕಕ್ಕೆ. ಹಾಗಾಗಿ 4ನೇ ನುಡಿಯ ಪರ್ಯಂತರ ಹೇಳಿ 5ನೇ ನುಡಿಯಲ್ಲಿ ಮುಂದುವರೆದು ಆ ಸಚ್ಚಿಷ್ಯನಲ್ಲಿ ಮೃದುವಾಣಿ ಸಾತ್ವಿಕನು ಅನುಪಮ ಆನಂದ ಅಬ್ಧಿ ಮದ ಮತ್ಸರಾದಿ ವಿದೂರನು ಪೊದುಳಿಗನು ಆತ್ಮರತನು ಸತ್ಯನೆಂದೆನಿಸಿದಡೆ ಇಲ್ಲಿ ವರಶಿಷ್ಯನು ಎನಿಪನು ಅಂತ ಹೇಳ್ತಾ ಬಂದರು. ಆತನಲ್ಲಿ ಯಾವಾಗಲೂ ಮೃದುವಾಣಿ ಅಂದರು. ಮೃದು ಅಂದರೆ ಬಹಳ ಮೆಲ್ಲಗೆ ಮಾತಾಡ್ತಾನಂತ ಅರ್ಥ ಅಲ್ಲ, ಬಹಳ ಕಠೋರವಾಗಿ ಆಡುವನಂತೂ ಅಲ್ಲ. ಆತನ ಮಾತುಗಳು ಯಾವಾಗಲೂ ಹಿತವಾಗಿ ಮತ್ತು ಮಿತವಾಗಿ. ಹಿತ ಅಂದ್ರೇನು? ಆ ಮಾತಿನಿಂದ ಕೇಳಿದಂಥ ವ್ಯಕ್ತಿಗೆ ಸಂತೋಷ ಆಗಿರಬೇಕು ಮತ್ತು ಆ ಮಾತಿನಲ್ಲಿ ಮಿತ ಅಂದರೆ ಎಷ್ಟು ಬೇಕು ಅಷ್ಟನ್ನು ವಿಚಾರ ಮಾಡೋದು ವಿನಃ ಸಿಕ್ಕಾಪಟ್ಟೆ ಮಾತನಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಅವರ ಮಾತಿನಲ್ಲಿ ಯಾವಾಗಲೂ ಸತ್ಯವಾದ ಮಾತುಗಳೇ ಹಿತ ಆಗ್ತವೆ. ಹಿತ ಅಂದ್ರು ಯಾವ ಮಾತುಗಳು ನಮ್ಗೆ ಅಹಿತ ಆಗ್ತಾವಂದ್ರೆ ಸುಳ್ಳು ಮಾತುಗಳೇ ನಮಗೆ ಕಷ್ಟವನ್ನು ಕೊಡ್ತಾವ, ದುಃಖವನ್ನು ಕೊಡ್ತಾವ. ಸತ್ಯ ಮಾತನ್ನ ಆಡಿದಾಗ ಇನ್ನೊಬ್ಬರಿಗೆ ದುಃಖ ಆಗಬಹುದು ವಿನ ನಮಗಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ್ತದೇನು? ಕೆಲವರಿಗೆ ಆಗದೇ ಇರಬಹುದು, ಆದರೆ ನಾವು ನುಡಿಯುವಂಥ ಸತ್ಯವಂತನ ಮಾತು ತನಗೆಂದಿಗೂ ಮೋಸ ಮಾಡೋದಿಲ್ಲ, ಇನ್ನೊಬ್ಬರು ಮೋಸ ಹೋಗ್ಬೋದು. ಹಾಗಾಗಿ ಹಿತಮಿತ ಸತ್ಯವಾದ ನುಡಿಯುಳ್ಳವನು ಮತ್ತು ಸಾತ್ವಿಕನು ಅಂದರೆ ಸತ್ವಗುಣ ಉಳ್ಳವನಾಗಿ ಪರಮಾನಂದ ಅಂದರು ಯಾವಾಗಲೂ ಶಾಂತ ರೀತಿಯಿಂದ ತನ್ನದೇ ಆದ ಗಾಂಭೀರ್ಯದಿಂದ ತನ್ನದೇ ಆದ ಗಂಭೀರತೆಯಿಂದ ಸ್ವಭಾವದಿಂದ ಕೂಡಿ ಯಾವಾಗಲೂ ಆನಂದದಲ್ಲಿ ಮುಳುಗುವನು. ಯಾವಾಗಲೂ ಹಗಲೇನು ಇರುಳೇನು, ಈಗ ಹೇಳಿದ್ನಲ್ಲ ಶಿವಪ್ಪ, ಹಗಲಾದ್ರೂ ಶಾಂತಿ, ರಾತ್ರಿ ಆದರೂ ಶಾಂತಿ. ಯಾಕೆ ಈ ಶಾಂತಿ ಸ್ವಭಾವ ಬರ್ತದ ಅವ್ರಲ್ಲಂದ್ರೆ ಮನಸ್ಸಿನೊಳು ಸುಳ್ಳಿನ ಕ್ರಾಂತಿ ಇರಂಗಿಲ್ಲ. ಕ್ರಾಂತಿ ಯಾವಾಗ ಆಗ್ತದ ನಮ್ಮ ಮನಸ್ಸು ಅಂದರೆ ಈ ಮಿಥ್ಯವಾದ ಅಹಿತವಾದಂಥ ಯಾವ ವಿಷಯಾದಿಗಳ ಅಪೇಕ್ಷೆ ಯಾವಾಗ ಕಡಿಮೆ ಆಗ್ತದ ಆವಾಗ ಮನಸ್ಸು ಶಾಂತಿ ಆಗ್ತದ. ಅನುಭವ ಏನ್ರಿ ಅಂದರೆ ನಿದ್ರಾವಸ್ಥೆ ಎಲ್ಲರಿಗೂ ಶಾಂತಿ ಆಗ್ಯದಲ್ಲ. ಯಾಕಾಯ್ತು ಶಾಂತಿ? ಅಲ್ಲಿ ಕ್ರಾಂತಿ ಎದ್ದಿಲ್ಲ. ಕ್ರಾಂತಿ ಎದ್ದಿಲ್ಲ ಅಂದರೆ ಶಾಂತವಾದ ಸಮುದ್ರ ಯಾಕೆ ಶಾಂತ ಆಯಿತು ಅಂದರೆ ಅದಕ್ಕೆ ಅಲೆಗಳನ್ನು ತರುವಂಥ ಗಾಳಿಯ ಒಡತಿಲ್ಲ. ಅಲ್ಲಿ ಗಾಳಿ ಎದ್ರೆ ಅಶಾಂತಿ ಆಗ್ತದೆ.
ಮನಸ್ಸಿನಲ್ಲಿ ಕ್ರಾಂತಿ ಯಾವಾಗ ಆಗ್ತದ? ಈ ವಿಷಯಾದಿಗಳ ಅಪೇಕ್ಷೆ ಯಾವಾಗ ಪ್ರಾರಂಭ ಆಯ್ತಿಲ್ಲ ಮನಸ್ಸಿನೊಳಗೆ ಕ್ರಾಂತಿ ಆಗ್ತದೆ. ಅದಕ್ಕಾಗಿ ನಿದ್ರೆಯಲ್ಲಿ ಬೇಕೋ ಇಲ್ಲ, ಬೇಡ ಇಲ್ಲ, ನಾನು ಇಲ್ಲ, ನೀನಿಲ್ಲ. ಅದಕ್ಕಾಗಿ ಶಾಂತವಾದ ಸಮುದ್ರ ಗಾಂಭೀರ್ಯದಿಂದ ನೋಡ್ರಿ, ಎಷ್ಟು ಗಂಭೀರತೆ ಸಮುದ್ರ. ಹಾಗಾಗಿ ಆತನ ಮುಖದಲ್ಲಿ ಯಾವಾಗಲೂ ಆನಂದವೇ ಮತ್ತು ಆತನಲ್ಲಿ ಮದಮತ್ಸರಾದಿ ವಿದೂರನು, ಇದು ಬಹಳ ಮುಖ್ಯ. ಆತನಲ್ಲಿ ಗರ್ವ ಅನ್ನುವಂಥದ್ದು, ಮತ್ಸರ ಅನ್ನುವಂಥದ್ದು, ಕಾಮ ಅನ್ನುವಂಥದ್ದು, ಕ್ರೋಧ ಅನ್ನುವಂಥದ್ದು, ಲೋಭ ಅನ್ನುವಂಥ ಯಾವ ದುರ್ಗುಣಗಳು ಆತನಲ್ಲಿ ಇರುವುದೇ ಇಲ್ಲ. ಸಮುದ್ರ ಶಾಂತ ಆದ ಮೇಲೆ ಅಲ್ಲಿ ಅಲೆನೂ ಇಲ್ಲ, ಅಲ್ಲಿ ಗುರುಳೇನೂ ಇಲ್ಲ, ಅಲ್ಲಿ ದುದ್ಬುದ ಅಂತಕ್ಕಂಥದ್ದು ಇಲ್ಲ, ಏನಿಲ್ಲ ಅಲ್ಲಿ. ಹಾಗಾಗಿ ಆ ಮನಸ್ಸಿನಲ್ಲಿ ಏನಿಲ್ಲ. ಕಾರಣ ಏನು ಇಲ್ಲ ಅಂದಾಗ ಏನಾಗ್ತದ್ರಿ ಅನುಭವ ಅಂದ್ರೆ, ನಿದ್ರೆಯಲ್ಲಿದ್ದಂಥ ಆನಂದವೇ ಆ ಮನಸ್ಸಿನಲ್ಲಿ ಆಗಿರ್ತದೆ. ಹಾಗಾದ್ರೆ ಏನಿಲ್ಲ ಅಂದ್ರೆ ಆನಂದ ಇಲ್ಲೇನು? ಆನಂದ ಆದಲ್ಲ. ಹಾಗಾಗಿ ತಾನು ಆನಂದದಲ್ಲೇ ತನ್ನ ಆನಂದವನ್ನ ಪರರಲ್ಲಿಯೂ ಕಂಡು, ನಾವು ಮನುಷ್ಯರು ಯಾವಾಗ ಬೇರೆಯವ್ರನ್ನ ಬೇರೆಯಾಗಿ ಕಾಣ್ತೀವಂದ್ರೆ, ನಮ್ಮಲ್ಲಿ ಭಾವ ಕೆಟ್ಟಿತು ಅಂದಾಗ ಇನ್ನೊಬ್ಬವನು ಕೆಟ್ಟವನು ಅಂತ ಉತ್ಪತ್ತಿ ಆಗ್ತದೆ ನೋಡ್ರಿ. ಇದು ಲೋಕದ ಅನುಭವ. ನನ್ನಲ್ಲಿ ಕೆಟ್ಟಿತು ಅಂದ್ರೆ ಆ ವ್ಯಕ್ತಿಯು ಕೂಡ ಕೆಟ್ಟವನಾಗಿ ಕಾಣ್ತಾನೆ. ನಾನು ಒಳ್ಳೆಯವನು ಅಂತ ತಿಳ್ಕೊಂಡು ನೋಡಿದಾಗ ಇನ್ನೊಬ್ಬವನು ಕೂಡ ಒಳ್ಳೆಯವನಾಗೇ ತೋರ್ತಾನೆ. ಹಾಗಾಗಿ ಆತನು ಇರುವನು, ಇವನು ಯೋಗ್ಯವಾದ ಶಿಷ್ಯನು ಅಂದ್ರು. ಒಂದ್ಸಲ ಕೇಳಿಲ್ಲ, ಮಹಾಭಾರತದಲ್ಲಿ ಧರ್ಮರಾಜ ಮತ್ತು ದುರ್ಯೋಧನ ಇಬ್ಬರನ್ನ ಕಳಿಸಿ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರಂತ ನೋಡಿ ತಿಳ್ಕೊಂಡು ಬಂದು ನನಗೆ ಹೇಳ್ರಿ ಅಂತ ಇಬ್ಬರಿಗೂ ಕೃಷ್ಣ ಭಗವಂತ ಒಂದೇ ಪ್ರಶ್ನೆ ಹೇಳಿದ. ಇಬ್ಬರು ಹೋಗ್ರಿ, ಜಗತ್ತಿನಲ್ಲಿ ನಾನಾ ಪ್ರಕಾರದ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಎಷ್ಟು ಮಂದಿ ಒಳ್ಳೆಯವರಾರ, ಈ ಜಗತ್ತಲ್ಲಿ ಎಷ್ಟು ಮಂದಿ ಕೆಟ್ಟವರಾರ, ನನಗೆ ಬಂದು ಹೇಳ್ರಂದ. ದುರ್ಯೋಧನ ಮೊದಲು ಬಂದ, ಹೌದಿಲ್ಲ? ಬಂದು ಕೃಷ್ಣ ಕೇಳ್ತಾನ, ಏನಪ್ಪ ಸಮಾಚಾರ, ಎಷ್ಟು ಮಂದಿ ಒಳ್ಳೆಯವರು ಸಿಕ್ಕರು ನಿನಗೆ ಅಂದ್ರೆ, ಭಗವಂತ ನಾನೊಬ್ಬನೇ ಒಳ್ಳೆಯವನು ವಿನಃ ನನ್ನ ಬಿಟ್ರೆ ಜಗತ್ತೆಲ್ಲ ಬರೀ ಕೆಟ್ಟವರೇ ಆರಂದ. ಓಹೋ ಹೀಗೇನು ಅಂತ ಕೃಷ್ಣ ಕೇಳ್ದ. ಅಷ್ಟರೊಳಗಾಗಿ ಧರ್ಮರಾಜ ಆ ಕಡೆಯಿಂದ ಬಂದ. ನಿಂದೇನು ಸಮಾಚಾರ ಅಂತ, ನಿನಗೆಷ್ಟು ಮಂದಿ ಒಳ್ಳೆಯವರು ಎಷ್ಟು ಮಂದಿ ಕೆಟ್ಟವರು ಕಂಡ್ರು ಅಂತ ಕೇಳಿದಾಗ ಧರ್ಮ ಹೇಳ್ದ, ಜಗತ್ತಿನ ಎಲ್ಲರೂ ಒಳ್ಳೆಯವರಾರ ಭಗವಂತ, ಕೆಟ್ಟವನಿದ್ರೆ ನಾನೊಬ್ಬನೇ ಅಂದ. ಎಲ್ಲರೂ ಒಳ್ಳೆಯವರೇ, ಏನಾದ್ರೂ ಕೆಟ್ಟವರಿದ್ರೆ ನಾನೊಬ್ಬನೇ ಕೆಟ್ಟವನು ವಿನ ಜಗತ್ತೆಲ್ಲ ಒಳ್ಳೆಯದು ಅಂದ. ಒಂದೇ ಜಗತ್ತನ್ನ ಇಬ್ಬರು ನೋಡ್ಯಾರ, ಒಬ್ಬನಿಗೆ ಜಗತ್ತೆಲ್ಲ ಕೆಟ್ಟದ್ದು ಕಣಿತು, ಒಬ್ಬನ ದೃಷ್ಟಿಗೆ ಜಗತ್ತೆಲ್ಲ ಒಳ್ಳೇದು ಕಣಿತು. ಯಾಕೆ ಹೀಗಾಯ್ತು? ಜಗತ್ತು ಒಳ್ಳೇದನ್ನಲ್ಲ ಕೆಟ್ಟದನ್ನಲ್ಲ, ಜಗತ್ತೇನು ಮಾಡ್ಯಾರ ನಮಗೆ? ಮತ್ತೆ ಅವನಿಗೆ ಯಾಕೆ ಒಳ್ಳೇದು ಕೆಟ್ಟದು ಕಣಿತಂದ್ರೆ ಯದ್ಭಾವೋ ತದೃಷ್ಟಿ. ಯಾವ ಭಾವದಿಂದ ದುರ್ಯೋಧನ ನೋಡಿದ ಅದೇ ಭಾವದಿಂದ ಜಗತ್ತು ಅವನು ಕೆಟ್ಟದಾಗ ಕಂಡಿತು. ಯಾವ ಭಾವದಿಂದ ಧರ್ಮರಾಜ ನೋಡಿದ ಅದೇ ಭಾವದಿಂದ ಜಗತ್ತು ಒಳ್ಳೆಯದಾಗ ಕಂಡಿತು ನೋಡ್ರಿ. ಹಾಗಾಗಿ ಈ ಜಿಜ್ಞಾಸುಗಳಿಗೆ ಮುಮುಕ್ಷುಗಳಿಗೆ ಯಾಕೆ ವಿನಯ ಕಿಂಕರತ್ವ ಯಪ್ಪ ಎಣ್ಣ ಎಮ್ಮ ಶರಣು ಶರಣಾರ್ಥಿ
ನೋಡ್ರಿ ಇವೆಲ್ಲ ಶಬ್ದಗಳು ಯಾರ ಬಾಯಲ್ಲಿ ಬರ್ತಾವ? ಈ ಒಂದು ಸಂಘದಲ್ಲಿ ಇದ್ದವ್ರ ಬಾಯಲ್ಲಿ ಬರ್ತಾವ. ಇವ್ರನ್ನ ಬಿಟ್ಟು ಹೊರಗೆ ಹೋಗಿ ನೋಡು, ಯಾಕಲೆ ಏನಲೆ ಆ ಶಬ್ದಗಳು ಅವ್ರಲ್ಲಿ ಬರ್ತಾವ. ಯಾಕೆ ಹೀಗಂದ್ರೆ ಈ ಭಾವ ಬದಲಾವಣೆ ಆಗಿರ್ತಾವ. ಯಪ್ಪ, ಎಣ್ಣ, ಎಮ್ಮ, ಅಪ್ಪ, ಅಣ್ಣ, ತಂಗಿ, ಈ ಭಾವ ಬಂದು ಅವ್ರಿಗೆ ಇದು ಗೊತ್ತಿಲ್ಲಲ್ಲ, ಆ ಭಾವ ಬರ್ತಾವ. ಹಾಗಾಗಿ ಈ ಒಂದು ಒಳ್ಳೆಯ ಗುಣಗಳಿಂದ, ಶಾಂತ ಸ್ವಭಾವದಿಂದ, ಹಿತಮಿತವಾದ ಮಾತುಗಳಿಂದ ತಮ್ಮ ಆನಂದದಲ್ಲಿ ಅವರು ಇರ್ತಾರ ಅಂತ ಹೇಳಿದ್ರು. ಮತ್ತೆ ಈ ಪ್ರಕಾರ ಇರಬೇಕಾಗಿದ್ರೆ ಅವನಿಗೆ ಮೂಲ ಕಾರಣ ಅನುಭವ ಏನು ಅಂತ, ಅವನಿಗೇನು ಕಾರಣ, ಅವನಿಗೆ ಯಾಕೆ ಈ ದೃಷ್ಟಿ ಬಂತು? ದುರ್ಯೋಧನನಿಗೆ ಈ ದೃಷ್ಟಿ ಯಾಕೆ ಬಂತು? ಧರ್ಮರಾಜನಿಗೆ ಈ ದೃಷ್ಟಿ ಯಾಕೆ ಬಂತು? ವಿಚಾರವಿಲ್ಲ. ಅದಕ್ಕೆ ಇಂಥ ಶಿಷ್ಯನಲ್ಲಿ ಯಾಕೆ ಈ ಭಾವ ಬರಲಿಕ್ಕೆ ಕಾರಣ ಅಂದ್ರೆ, ಗುರು ಪರಮೇಷ್ಠಿ ಸದ್ಗುರು ಸೌರಿ ಗುರು ತಾನೇ ಗಿರಿಜಾಧಿಪತಿ ಗುರು ಪರತತ್ವ ಗುರು ವಿಶ್ವವೆಂದು ನಂಬಿರಲು ಅವನು ಕಾಂತೆ ವರ ಶಿಷ್ಯನೆಂದು ನೀನು ಅರಿವುದು. ಹೇ ಮೈತ್ರ, ಆತ ಶಿಷ್ಯನ ದೃಷ್ಟಿಯಲ್ಲಿ ಗುರು ಪರಮೇಷ್ಠಿ ಎಂದ್ರು. ಗುರುವೇ ಪರಬ್ರಹ್ಮ. ಆ ಬ್ರಹ್ಮ ಇವನಲ್ಲ. ಗುರುವೇ ಬ್ರಹ್ಮ ಅಂತ ತಿಳ್ಕೊಂಡ. ಆ ಬ್ರಹ್ಮನಲ್ಲಿ ಹೋಗಲಿಲ್ಲ. ಗುರುವೇ ಬ್ರಹ್ಮ. ಸದ್ಗುರು ಶೌರಿ ಅಂದ್ರೆ ಆ ವಿಷ್ಣು ಅಲ್ಲ, ಈ ಗುರುವೇ ವಿಷ್ಣು ಅಂದ. ಈ ಗುರುವೇ ಬ್ರಹ್ಮ, ಈ ಗುರುವೇ ವಿಷ್ಣು, ಈ ಗುರುವೇ ಗಿರಿಜಾಧಿಪತಿ ಎಂದ್ರು. ಅಂದ್ರೆ ಪರ್ವತರಾಜನ ಮಗಳ ಗಂಡ ಪರಮಾತ್ಮ. ಇವನಲ್ಲಿ ಪಕ್ಕ ಬಂದದ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆತನಲ್ಲಿ ಈ ಭಾವ ಬಂದಿರ್ತಾವ ಅಂದ್ರು ಶಿಷ್ಯನಿಗೆ. ಹಾಗಾಗಿ ಆತನಿಗೆ ಮೊದಲೇ ಹೇಳಿವಲ್ಲ, ಯಾಕ ಬ್ರಹ್ಮ ಅಂದ್ರು, ಯಾಕ ವಿಷ್ಣು, ಯಾಕ ರುದ್ರ ಅನ್ನೋದಕ್ಕಾಗಿ ಆತ ಏನು ಸೃಷ್ಟಿ ಮಾಡ್ಯಾನಂತನೂ ಹಿಂದೆ ಹೇಳಲಾಗ್ಯದ. ಆ ಪ್ರಕಾರ ಈ ಮೂರು ಕಾರ್ಯಗಳನ್ನು ಮಾಡುವಂತ ಬ್ರಹ್ಮ ವಿಷ್ಣು ರುದ್ರಾದಿಗಳಿಂದ ಒಬ್ಬನೇ ಮೂರು ಕಾರ್ಯವನ್ನ ಆ ಬ್ರಹ್ಮ ವಿಷ್ಣು ರುದ್ರಾದಿ ಮಾಡಲಿಕ್ಕೆ ಅಸಾಧ್ಯವಾದ ಕಾರ್ಯವನ್ನ ಮಾಡುವಂತ ಸಾಮರ್ಥ್ಯ ಉಳ್ಳವನೇ ಈ ಸದ್ಗುರುನಾಥ ಅಂತ ತಿಳ್ಕೊಂಡು ಆತನಿಗೆ ಈ ಗುರುವೇ ಏನಾದ ಅಂದ್ರೆ ಜಗತ್ ಸ್ವರೂಪ. ಗುರು ಜಗತ್ ಸ್ವರೂಪ. ಬ್ರಹ್ಮ ಎಲ್ಲ ಜಗತ್ತಿನಾಗೆಲ್ಲ ಅನ್ನಲ್ಲ, ಅದೇ ಬ್ರಹ್ಮ ಇವನನ್ನು ತಿಳ್ಕೊಂಡಾಗ ಇವನ್ನ ಸೀಮಿತವಾಗಿ ನೋಡು. ಗುರು ಬ್ರಹ್ಮ ಸ್ವರೂಪ, ಜಗತ್ ಸ್ವರೂಪ ಅಂತ ಯಾವನು ಭಾವನೆ ಮಾಡುತ್ತಾನೆಯೋ ಅವನು ಒಳ್ಳೆ ಶಿಷ್ಯನೆಂದು ಹೇಳಿಸಿಕೊಳ್ಳುವನು. ಹಾಗೆ ಮುಂದುವರೆದು ಈತನಲ್ಲಿ ಗುರು ವೇದ ಶಾಸ್ತ್ರಾಳಿ, ಗುರು ದೈವ ತೀರ್ಥಾಳಿ, ಗುರು ಬಂಧು ಬಾಂಧವಾಳಿಗಳೆಂದು ಗುರು ಪಾದವನೆ ನಂಬಿ ಪಿರಿದು ಸೇವಿಸುತ್ತಿರೆ ವರ ಶಿಷ್ಯನು ಅವನು ಅಂಬುಜ ಜಾನನೆ ಅಂತ ಇಲ್ಲಿ ಕಮಲದಂಥ ಸಾದೃಶ್ಯ ಮುಖವುಳ್ಳಂತ ಮೈತ್ರೆ ಅವನಿಗೆ ವೇದ ಅಂದ್ರೆ ಏನು ತಲೆ ಕೆಡಿಸಕ್ಕೆ ಹೋಗಲ್ಲ. ಅವನು ವೇದವ ಹಿರಿದೆಂದು ವಾದವ ಮಾಡುವರೇಕೆ ಅನುಭವಿಯ ಮಾತೆ ವೇದ ಸರ್ವಜ್ಞ. ವೇದಗಳನ್ನ ನೋಡೋಕೆ ಹೋಗಲ್ಲ ಅವನು. ಕಾರಣ
ಆ ಗುರುವೇ ವೇದ ಅಂದಾಗ ಭಗವಂತನ ಮಾತೆಲ್ಲವೂ ವೇದ ಅಲ್ಲ. ಮತ್ತೆ ಗುರುವೇ ವೇದ ಅಂತ ತಿಳ್ಕೊಂಡಾಗ ಗುರುವಿನ ಪ್ರತಿಯೊಂದು ಮಾತು ಕೂಡ ವೇದ ಅಂತಾನೆ ನಂಬಿರ್ತಾರ ಅವರು. ಅವರಲ್ಲಿ ಗುರುವಿನ ಮಾತಿನಲ್ಲಿ ಎಷ್ಟು ವಿಶ್ವಾಸ ಅದ, ಆತ ಏನಂತಾನ ಅದೇ. ಮೊನ್ನೆ ನಾ ಹೇಳಿರ್ಬೇಕಲ್ಲ, ಅರ್ಜುನಗ ಕಪ್ಪು ಕಾಗೆ ಹಾರಾಡ್ತಿದ್ರೆ ಕೃಷ್ಣ ಅರ್ಜುನ ಕೇಳಿದಂತ, ಏನು ಆಕಾಶದಲ್ಲಿ ಬೆಳ್ಳಗ ಹಂಸ ಪಕ್ಷಿಗಳು ಎಷ್ಟು ಹಾರಾಡ್ತಾವಂದ್ರೆ, ಹೌದು ಭಗವಂತ ಅಂದ. ಹೌದು ಭಗವಂತ. ಸ್ವಲ್ಪ ದೂರ ಹೋದ್ಮೇಲೆ ಬಿಳಿ ಹಂಸ ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತಿದ್ರೆ, ಹೇ ಅರ್ಜುನ, ಇಲ್ಲಿ ನೋಡು ಕಾಗೆಗಳು ಎಷ್ಟು ಸಾಲಾಗಿ ಹಾರಾಡಕತ್ತವ ಆಕಾಶದಲ್ಲಿ ಅಂದ. ಅರ್ಜುನ ಹೌದು ಭಗವಂತ ಅಂದ. ಆವಾಗ ಕೃಷ್ಣ ಕೇಳ್ದ, ಏನು ಅರ್ಜುನ, ನಾನು ಏನು ಹೇಳಲಿ, ಏನಾದ್ರೂ ಹೇಳಿದ್ರು ಹೌದಂತಿದ್ದೀವಿನ ಅಲ್ಲ ಅಂತ ನೀ ಯಾಕೆ ಹೇಳಿಲ್ಲ ಅಂದ. ನೀವು ಅಲ್ಲಾದದ್ದು ಏನು ಹೇಳಿರಿ ನಮಗಂದ. ಅಲ್ಲೋ ಅಲ್ಲಿ ಹಂಸ ಪಕ್ಷಿಗೆ ಕಾಗೆ ಅಂದೆ, ಹೌದ್ರಿ ಅಂದಿ. ಇಲ್ಲಿ ಕಾಗೆಗೆ ಹಂಸ ಪಕ್ಷಿ ಅಂತೀನಿ, ಹೌದ್ರಿ ಅಂದಿ. ನಿನಗ ಹಂಸ ಯಾವುದು ಕಾಗೆ ಯಾವುದು ಗೊತ್ತಾಗಿದಲ್ಲ ಅಂದ. ಹೌದ್ರ ಗೊತ್ತಾಗಿತ್ತಂದ. ಗೊತ್ತಾದ್ರೂ ಕೂಡ ಇದು ಹಂಸ ಅಲ್ರಿ ಕಾಗೆ ಅಂತ ಯಾಕೆ ಹೇಳಲ್ಲ ನನಗಂದ. ಭಗವಂತ, ನೀನು ಯಾರು ನಾನು ಯಾರು? ನೀನು ವೇದ ಸ್ವರೂಪ ಇದ್ದಿ. ನೀ ಏನು ನುಡಿದಿದ್ದೆ, ನುಡಿದದ್ದೇ ವೇದ ಅಂದಾಗ ನಿನ್ನ ಮಾತಿಗೆ ಅಲ್ಲ ಅಂತ ಹೇಳುವ ಸಾಮರ್ಥ್ಯ ನನಗಿಲ್ಲ ಅಂದ. ಒಂದು ವೇಳೆ ನಾನು ಹೇಳಿದ್ರೆ ನೀನು ಬಿಳಿ ಹಂಸವನ್ನ ಕಾಗೆ ಮಾಡಬಹುದು, ಕಾಗೆಯನ್ನು ಹಂಸ ಮಾಡಬಹುದು. ಅದ್ರ ಗಡುವೆ ನನಗೆ ಯಾಕೆ ಬೇಕಾಗಿದೆ? ನೀ ಏನಂತಿದ್ದೆ ಹೌದಂದ್ರೆ ಸಾಕಲ್ಲ, ನಾನು ಪಾರಾತೀನಂತ ನಿಮ್ಗೆ ಹೇಳಿಲ್ಲ, ನಿಮಗೆ ತಿಳಿಲಾರ್ದು ಏನಿಲ್ಲ ಅಂದ. ಆವಾಗ ಕೃಷ್ಣ ಅಂದ, ಸಲ್ಲಿತ್ತು ಅರ್ಜುನ ಅಂದ. ಈಗಿನ ಕಾಲದಲ್ಲಿ ಅದೇನಿರಲಿ, ಈಗಿನ ಕಾಲ ಬಿಡೋಣ. ಇಲ್ಲಿ ಶಿಷ್ಯನಿಗೆ ಅನುಭವಿಯ ಮಾತೇ ವೇದ ಸರ್ವಜ್ಞ. ಹಾಗೆ ಇಲ್ಲಿ ವೇದವೇ ವೇದ ಶಾಸ್ತ್ರಾಳೆ, ಅವನ ಮಾತುಗಳೇ ವೇದ, ಅವನು ಆಡಿದ ಮಾತುಗಳೇ ಶಾಸ್ತ್ರ. ಮತ್ತೆ ಗುರುವೇ ದೈವ ತೀರ್ಥಾಳಿ. ಕಾಶಿ ವಿಶ್ವನಾಥನೂ ಆತಗ ಗುರುವೇ ಕಾಶಿ ವಿಶ್ವನಾಥ. ಗುರುವೇ ಬ್ರಹ್ಮ ವಿಷ್ಣು ರುದ್ರಾದಿಗಳು ಅವನೇಂತ ತಿಳ್ಕೊಂಡಾಗ ಇವು ತೀರ್ಥಗಳು, ಈ ದೈವಾಳಿಗಳು ಎಲ್ಲವೂ ಗುರು ಸ್ವರೂಪ ಅಂತ ತಿಳ್ಕೊಂಡು, ಮತ್ತೆ ಇಷ್ಟೇ ಅಲ್ಲದೆ ಗುರು ಬಂಧು ಬಾಂಧವಾಳಿಗಳೆಂದು ಆತನ ದೃಷ್ಟಿಯಲ್ಲಿ ಗುರುವೇ ಬಂಧು. ಯಾಕಂದ್ರೆ ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇವ. ಆ ಮಹಾತ್ಮರಿಗೆ ಬಂಧುಗಳು ಕಾಣಲಿಲ್ಲ, ಬಳಗದವರು ಕಾಣಲಿಲ್ಲ, ನನ್ನವರಲ್ಲಂತ ಕಾಣಲಿಲ್ಲ. ಆದ್ರೆ ಗುರು ಕಾಣದ ಇದ್ರೆ ಒಂದು ತಾಸು ಅವ್ರು ಇರಂಗಿಲ್ಲ. ಒಂದೇ ಒಂದು ತಾಸು ಅಂತ ಮಹಾತ್ಮ ಕಾಣದ ಇದ್ರೆ ಅವನಿಗೆ ಎಂಥ ರೋಮಾಂಚನ ಆಗ್ತದಂದ್ರೆ, ಎಲ್ಲರನ್ನ ಕಳ್ಕೊಂಡ್ರೆ ಆಗಲಾರ್ದಂತ ದುಃಖ ಕಷ್ಟ ಆ ಶಿಷ್ಯನಿಗೆ ಆಗ್ತದ. ಆ ಶಿಷ್ಯನಿಗೆ ಆಗ್ತಕ್ಕಂಥದ್ದು. ಅದಕ್ಕಾಗಿ ಗುರು ಬಂಧು ಬಾಂಧವಾಳಿಗಳೆಂದು ಗುರುಪಾದವನೇ ನಂಬಿ ಅಂದ್ರು.
ನಾವು ಯಾರ ಪಾದವನ್ನು ನಂಬಬೇಕು ಅಂದರೆ ಗುರು ಪುತ್ರನಾದ ಮೇಲೆ ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಬಂಧು ಬಳಗ ಅಂತ ತಿಳ್ಕೊಂಡ ಮೇಲೆ ಗುರುವಿನ ಪಾದಗಳಲ್ಲೇ ನಾವು ವಿಶ್ವಾಸವನ್ನಿಡಬೇಕು ವಿನಃ ದೈವದ ಪಾದಗಳಲ್ಲಿ ಅಲ್ಲ ಅಂತ ಅರ್ಥ. ದೈವದ ಪಾದಗಳಲ್ಲ, ದೇವರ ಪಾದ. ಗುರು ಸಾಕ್ಷಾತ್ ಪರಬ್ರಹ್ಮ. ಹಾಗೆ ಅವರ ಪಾದಗಳನ್ನು ಹೇಗೆ ನೀನು ನಂಬಬೇಕು ಅಂದರೆ ವಿಶ್ವಾಸದಿಂದವನ್ನು ಆಶಯ ಮಾಡ್ಕೊಂಡಿರ್ಬೇಕು. ವಿಶ್ವಾಸ. ನಾನು ನಿನ್ನೆ ಮೊನ್ನೆ ಹೇಳೇನೆ, ಗುರುಗಳ ಮೆಟ್ಟಂತ ಪಾದರಕ್ಷೆಗಳ ಮೇಲೆ ಇವತ್ತು ನಮ್ಮ ವೇದಾಂತ ಬಳಗದ ಎಷ್ಟೋ ಶಿಷ್ಯ ಬಳಗದಲ್ಲಿ ಗುರುಗಳು ದೇಹ ಬಿಟ್ಟು 18 ವರ್ಷ ಆದರೂ ಕೂಡ ಅವರು ಇರುವಾಗ ತೊಟ್ಟು ಮೆಟ್ಟು ಬಿಟ್ಟಂತ ಹಳೆ ಪಾದರಕ್ಷೆಗಳು ಇವತ್ತು ಎಷ್ಟೋ ಬಸವಾನಂದ ಶಿಷ್ಯರ ಜಗಲಿ ಮೇಲೆ ಬೆಳಗ್ತಾವೆ. ಜಗಲಿ ಮೇಲೆ ಎಲ್ಲರೂ ಏನು ಇಡ್ತೀವಿ? ಜಗಲಿ ಮೇಲೆ ದೇವರನ್ನ ಇಡ್ತೀವಿ. ವಿಚಾರ ಮಾಡಿ, ಶಾಸ್ತ್ರದಲ್ಲಿ ಬರೆದದ್ದು ಹೇಳ್ತೇನೆ ನಾನು, ಅತಿಶಯೋಕ್ತಿ ಅಲ್ಲ ಇದು. ಅಂಥ ಪಾದಗಳನ್ನ ಎಷ್ಟು ಇವತ್ತು ಪೂಜಾ ಮಾಡ್ತಾರ, ನಮಸ್ಕಾರ ಮಾಡ್ತಾರಂದ್ರೆ ಗುರುವಿನ ಪಾದದಲ್ಲಿ ಅಲ್ಲ, ಪಾದ ರಕ್ಷೆಗಳಲ್ಲಿ ಇಷ್ಟು ವಿಶ್ವಾಸ ಅಂದ್ರೆ ಗುರುವಿನ ಪಾದದಲ್ಲಿ ಎಷ್ಟು ನಂಬಿಕೆ ಇಟ್ಟಿರಬಹುದು. ಹೇಳಕ್ಕೆ ಬಹಳ ಸರಳ ಆಗ್ತದೆ. ಹಾಗಾಗಿ ಅಂಥ ಸೇವೆಯನ್ನು ಮಾಡುತ್ತಿರಲು ಈ ರೀತಿ 4 ಪ್ರಕಾರ ಸೇವೆಯಲ್ಲಿ ಗುರುವೇ ಪರಮೇಷ್ಠಿ, ಗುರುವೇ ದೈವ, ಗುರುವೇ ವೇದ, ಗುರುವೇ ಬಂಧು ಬಳಗ, ನೀನಿಲ್ಲದೆ ಮತ್ತಾರು ಇಲ್ಲ ಎನಗೆ ಅಂತ ಅಣ್ಣ ಬಸವಣ್ಣವರು ಇಟ್ಟಂತ ವಿಶ್ವಾಸ ಯಾರಲ್ಲಿ ಬಂದದ ಅವನು ಯೋಗ್ಯವಾದ ಶಿಷ್ಯ. ಅಂದ್ರೆ ಇಲ್ಲಿ ಮೋಕ್ಷ ಅನ್ನುವಂಥದ್ದು ಬಹಳ ಸರಳವಾದದ್ದು ಅಲ್ಲ, ಮತ್ತೆ ಇದು ಅಸಾಧ್ಯವಾದುದು ಅಲ್ಲ. ಪ್ರಯತ್ನಕ್ಕೆ ಮಾತ್ರ ಯಾವುದು ಮೀರಿದ್ದಲ್ಲ ನೋಡ್ರಿ. ಪ್ರಯತ್ನಕ್ಕೆ ಮೀರಿದ್ದಲ್ಲ, ಸರಳವಾದದ್ದಲ್ಲ, ಅಸಾಧ್ಯವಾದದ್ದಲ್ಲ, ಸಾಧನೆಗೆ ಮೀರಿದ್ದೇ ಅಲ್ಲ. ಸಾಧನೆಗೆ ಮೀರಿದ್ದ ಆದ್ರಿ ಅಂದ್ರೆ ಮಾತು ಮನಗಳಿಂದ ಅತ್ತಂತ ಹೇಳಿರಲ್ಲ. ಮತ್ತು ಮಾತಿಗೂ ಮನಸ್ಸಿಗೂ ನಮಗೆ ಮೀರಿದ್ದಾದ್ರೆ ಹಿಂದಿನ ಋಷಿಗಳಾಗಲಿ, ಶರಣರಾಗಲಿ, ಸಂತ ಶಾಂತರಾಗಲಿ ಯಾರು ಮುಕ್ತರಾಗಬಾರ್ದಾಗಿತ್ತು. ಮುಕ್ತರು ಆಗಬಾರ್ದಾಗಿತ್ತಲ್ಲ. ಅವರು ಮುಕ್ತರಾಗಿ ಮುಕ್ತಿಯನ್ನು ನಮಗೆ ಹೇಳಿ ನಮ್ಮನ್ನ ಜಗತ್ತನ್ನು ಉದ್ಧಾರ ಮಾಡಿದಂಥ ಎಷ್ಟೋ ಜನ ಋಷಿಗಳು ಇವತ್ತು ಶರಣರನ್ನ ನಾವು ಆದರ್ಶವಾಗಿಟ್ಟುಕೊಂಡು ನಾವು ನೀವು ವಿಚಾರ ಮಾಡ್ತೀವಲ್ಲ. ಅಂದ್ರೆ ಆಗೋದಿಲ್ಲ ಅಂತ ಅರ್ಥ ಆಯ್ತೇನು? ಆತದ. ಆತದ ಬಿಡ್ರಿ ಅಂದ್ರೆ ಸರಳ ಆಗ್ತದೇನು? ಅದಕ್ಕೆ ಬಹಳ ಸಾಧನ ಮಾರ್ಗಗಳವ. ಹಾಗಾಗಿ ಆತ ಏನನ್ನ ಗುರುವಿಗೆ ಅರ್ಪಿಸಬೇಕು ಅಂತ, ಗುರುವಿಗೆ ಏನು ಅರ್ಪಣೆ ಮಾಡಬೇಕು, ಏನು ಕೊಡಬೇಕು, ಹಿಂದೆ ಮೈತ್ರಾದೇವಿ ಹೇಳಿ, ಶರಣೆಂಬುದಲ್ಲದೆ ಪೆರತೆಯನ್ನುಂಟು. ನೀವು ಕೊಟ್ಟಂತ ಸವಿಯದ ಸಾಕನಿಸದ ಜ್ಞಾನ ನಿಧಿ ಅದಲ್ಲ, ಅಂಥ ನಿಧಿ ಸಂಪತ್ತಿಗೆ ಸಮಾನವಾದ ವಸ್ತು 3 ಲೋಕದಲ್ಲಿಲ್ಲ. ಮರ್ತಲೋಕದಲ್ಲಿಲ್ಲ, ಪಾತಾಳದಲ್ಲಿಲ್ಲ, ಸ್ವರ್ಗಲೋಕದಲ್ಲಿಲ್ಲ. ಅಂಥ ಲೋಕದವರಿಗೂ ಕೂಡ ಇವತ್ತಿಗೂ ಪ್ರಾಪ್ತಿಯಾಗಿಲ್ಲ, ಅವರಿಗೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಮೊನ್ನೆನೇ ಹೇಳಿನ ಅಷ್ಟು ಸರಳ ಅಂತ. ನಿಗಮ ಅರಸುವ ಮುನಿಗಳು ಜಾನಿಪ.
ಮತ್ತೆ ಸುರ ಉರ ನರರ ಜಾಣುವಿಗೆ ಗಾಣದ ಜಗದ ಆಗು ಹೋಗಿ ನುಳುಪೋಗದ ಶಂಭುಲಿಂಗದ ಅಗಣಿತ ನಿಜ ಸುಖವ ಆಹಾ ಆಹಾ ಅಂದ್ಬಿಟ್ರು. ಆಶ್ಚರ್ಯ ಆನಂದದಾಗ ಈಗ ಕುಡಿದ ಮಬ್ಬಿನಲ್ಲಿ ಹೆಂಗ ಆನಂದ ಪರವಶವಾಗಿ ಮಾತಾಡ್ತಾರಿಲ್ಲ, ಹಿಂಗ್ಯಾಕೆ ಮಾತಾಡ್ತಾನಂದ್ರೆ ಅವ್ರಿಗೆ ಅಷ್ಟು ಆನಂದ ಆಗ್ಯದ. ಆ ಆನಂದದಲ್ಲಿ ಮಾತಾಡ್ತಾರ. ಅಮೂಲ್ ಅಂತಾರ, ನಿಷೇಧ ಅಂತಾರಲ್ಲ. ಇಲ್ಲಿ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಒಬ್ಬ ಸಚ್ಶಿಷ್ಯನಾಗಿ ಅಂತಪ್ಪ ಸದ್ಗುರುವಿಗೆ ಶರಣಾಗತನಾಗಿ ಯಾವ ವೇದಗಳು ನಿಗಮ ಅರಸುವ ವೇದಗಳು ಹುಡುಕಾಡಕತ್ತಾವ. ಏನು ಹುಡುಕಕತ್ತಾವ? ಇದೇ ಸ್ವರೂಪ ಸಾಕ್ಷಾತ್ಕಾರ, ಅದೇ ಪರಬ್ರಹ್ಮ, ಅದೇ ಪರಮಾತ್ಮ, ಅದೇ ಪರಮಾನಂದ ಅಮೃತವನ್ನು ಹುಡುಕಕತ್ತಾವ. 4 ವೇದಗಳು ಅರಸುವ ಹುಡುಕುವ ಅಂದ್ರು. ಮತ್ತು ಮುನಿಗಳು ಜಾನಿಪ ಅಂದ್ರು. ಜಾನಿಪ ಅಂದ್ರೆ ಎಷ್ಟೋ ಮಂದಿ ಮುನಿಗಳಾರ. 33 ಕೋಟಿ ದೇವತೆಗಳು, 88 ಕೋಟಿ ಮುನಿಗಳು. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಂದಂತ ಮಹಾತ್ಮರು. ಅಷ್ಟೆಲ್ಲ ಮುನಿಗಳು ಜಾನಿಪ ಅಂದ್ರೆ ಏನು? ನೀರಿನಲ್ಲಿ ಮೀನ ಹುಡುಕಿದಂಗ, ನೀರಿನಾಗ ಮೀನು ಹುಡುಕ್ತಾರಲ್ಲ ಪುಟ್ಟಿ ತಾಣ, ಅದರಂತೆ ಈ ಜಗತ್ತಿನಲ್ಲಿ ಶೋಧನೆ ಮಾಡಿದರು ಅವರಷ್ಟೆಲ್ಲ ಹುಡುಕಿದ್ರು ಕೂಡ ಅವರಿಗೆ ಸಿಗಲಾರದು. ಪಾತಾಳ ಮರ್ತ್ಯ ಮತ್ತು ದೇವತೆಗಳು ಕೂಡ ಹುಡುಕ್ಯಾರ. ಅವರು ಹುಡುಕಿದ್ರು ಕೂಡ ಅವ್ರಿಗೂ ಸಿಕ್ಕಿಲ್ಲ. ಯಾಕೆ ಸಿಗಲಿಲ್ಲ ಅಂದ್ರೆ ಅದು ಹೇಗಿದೆ ಅಂದ್ರೆ ಜಗತ್ತು ಆದದ್ದಲ್ಲ, ಜಗತ್ತು ಹೋಗೋದಲ್ಲ. ಜಗತ್ತು ಆದದ್ದಲ್ಲ, ಜಗತ್ತು ಹೋಗೋದಲ್ಲ. ಯಾವುದು ಅಂದ್ರೆ ಅದೇ ಆದಿ ಆತ್ಮ ಅಂತ. ಅದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಈ ಜಗತ್ತು ಆದ್ಮೇಲೆ ಅದಾಗದೇನು? ಅದು ಮೊದಲಿತ್ತು, ಅದರೊಳಗೆ ಜಗತ್ತಾಗ್ಯದ. ಇವರು ಜಗತ್ತಿನಲ್ಲೇ ಹುಡುಕಾಡಿದ್ರೆ ಇವನ್ನ ಜಗತ್ತಿನ ಆಚೆ ಹೋಗಿ ನೋಡ್ಲಿಕ್ಕೆ ಆಗಲಿಲ್ಲ. ವೇದಗಳಿಗೆ ಆಗಲಿಲ್ಲ, ಆ ಮುನಿಗಳಿಗೂ ಆಗಲಿಲ್ಲ, 3 ಲೋಕದವ್ರಿಗೆ ಆಗಲಿಲ್ಲ. ಕೊನೆಗೆ ದೇವಲೋಕ ಮರ್ತ್ಯ ಲೋಕದವ್ರಿಗೆ ಆದದ್ದು ಏನಾಯ್ತು ಅಂದ್ರೆ, ಯಾವ ದುರ್ವಾಸ ಮುನಿಯ ಶಾಪಕ್ಕೆ ಒಳಗಾಗಿ ಸ್ವರ್ಗಲೋಕದ ಅಧಿಪತಿ ದೇವೇಂದ್ರನ ಸಂಪತ್ತು ಸಮುದ್ರ ಪಾಲಾದಾಗ, ಸಮುದ್ರ ಮಂಥನ ನಡೀತಲ್ಲ, ನಡೆದಾಗ ಅವರಿಬ್ಬರು ರಾಜ ಆದರು. ನ್ಯಾಯ ಮಾಡಿದ್ರೆ ಸಿಗೋದಿಲ್ಲ. ನೀವು ರಕ್ಕಸರಿರಲಿ, ನೀವು ದೇವತೆಗಳಿರಲಿ, ಆದ್ರೆ ಇದನ್ನ ಸಂಪತ್ತನ್ನ ಹೊರಗೆ ತೆಗೆಯೋಣ. ಆದರೆ ಬಂದಂತ ಸಂಪತ್ತಿನಲ್ಲಿ ಸಮಭಾಗ ಆಗಬೇಕವೇನ, ನನಗೆ ಹೆಚ್ಚು ಅಂತ ನೀವು ನ್ಯಾಯ ಮಾಡಂಗಿಲ್ಲ, ನನಗೆ ಹೆಚ್ಚು ಅಂತ ನೀವು ನ್ಯಾಯ ಮಾಡಂಗಿಲ್ಲ ಅಂತೇಳಿ ಮೊದಲೇ ರಕ್ಕಸರು ದೇವತೆಗಳು ಮಾತುಕತೆ ಆಡಿ ಪರ್ವತವನ್ನೇ ತಂದು ವಾಸುಕಿ ಎನ್ನುವಂಥ ಹಾವನ್ನೇ ಹಗ್ಗವನ್ನು ಮಾಡಿ ಒಂದು ಬಾಲದ ಕಡೆ ಒಬ್ಬರು, ಮುಖದ ಕಡೆ ಒಬ್ಬರು ಕಡಗೋಲನ್ನ ಮಾಡಿ ಹಿಂಗ ಜಗ್ಗಿದಾಗ ಮಜ್ಜಿಗೆಯಲ್ಲಿ ಬೆಣ್ಣೆ ತೇಲಿದಂಗ ಸಮುದ್ರ ಪಾಲಾದ ದೇವೇಂದ್ರನ ಸಂಪತ್ತು ಮೇಲೆ ಬರಕತ್ ನೋಡ್ರಿ. ಆ ಸಂಪತ್ತಿನಲ್ಲಿ ಎಷ್ಟೋ ಬಂದವ, ಅದು ಬಿಡೋಣ, ಈ ವಿಷಯಕ್ಕೆ ಬರೋಣ. ಆ ಸಂಪತ್ತಿನಲ್ಲಿ ಕೊನೆಗೆ ಏನು ಬಂತು? ಅಮೃತ ಕಲಸ ಬಂತಲ್ಲ. ಆ ಅಮೃತ ಕಲಸಕ್ಕಾಗಿ ಮುಂದೆ ಏನೇನು ಆಗಿ ಅವರು ಕುಡಿದ್ರು, ಇವರು ಕುಡಿದ್ರು. ಈ ಅಮೃತವನ್ನೇ ಕುಡಿದು ಸತ್ತವರಿಗಿನ ಬ್ರಹ್ಮಾನಂದ ಆಗ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಸುರೋ ಹೊರಗ ನರ ಅಂತ ಬರೆದಾರ ಅವರು. ಅದೇ ಅಮೃತ ಸಿಕ್ಕಿತ್ತಂದ್ರೆ ಅವ್ರು ಯಾಕೆ ಆಶ್ಚರ್ಯ ಪಡ್ತಿದ್ರು?
ಜಗತ್ತಿನಲ್ಲಿ ಆದದ್ದಿದ್ದು ಸಂಪತ್ತು, ಜಗತ್ತಿನಲ್ಲಿ ಹುಟ್ಟಿದ್ದು ಸಂಪತ್ತಿದು. ಇದು ನಾಶ ಆಗ ಸಂಪತ್ತೇ. ಈ ನಿಧಿ ಸಿಕ್ಕಿತು ವಿನಃ ಜಗದ ಆಗು ಹೋಗಿನೊಳು ಹೋಗದ ಶಂಭುಲಿಂಗದ ಅಗಣಿತ ನಿಜ ಇದೆ ಏನೇ ಆಹಾ. ಆ ಸಂಪತ್ತಿನ ಬಗ್ಗೆ ಇಲ್ಲಿ ಹೇಳಕತ್ತ. ಅದು ಅಂಥಪ್ಪ ಗುರುವಿಗೆ ಸಮಾನವಾಗಿ ಕೊಡ್ತಕ್ಕಂಥದ್ದು ಆದೇನು. ಅದಕ್ಕೆ ಮೈತ್ರಾದ ಹೇಳಿದ್ಲು, ಶರಣೆಂಬುದಲ್ಲದೆ ಪರತೇನುಂಟು, ಏನಿಲ್ಲ. ಶರಣಾಗತಿ ಒಂದೇ ಅಲ್ಲ. ಅದರಂತೆ ಇಲ್ಲಿ ಶಿಷ್ಯನಾದವನ ಅಂತ ಗುರುವಿಗೆ ತನು ಮನೋ ಧನ ಧಾನ್ಯ ವನಿತೆ ವಾಹನ ವಸ್ತ್ರ ಎನಿಸುವ ಅಖಿಳ ವಸ್ತುಚಯವನ್ನು ಇನಿತು ವಂಚಿಸದೆ ಸದ್ಗುರುವಿನೋಳು ಅರ್ಪಿತ ನೆನಪನು ವರ ಶಿಷ್ಯನು ಅರಿಯಲ್ಕೆ ಅಂದರು. ಈ ವರ ಶಿಷ್ಯ ನೋಡ್ರಿ, ಶಿಷ್ಯ ಅಲ್ಲ ಇವನು, ವರ ಶಿಷ್ಯ. ಇವನಿಗೇನು ಬೇಕಾಗ್ಯದ? ಬ್ರಹ್ಮಾನಂದ ಮುಕ್ತಿ ಬೇಕಾಗ್ಯದ. ಸಾಯುಜ್ಯ ಪದವಿ ಒಂದು ಬಿಟ್ಟು ಸಾಯುವ ಪದವಿ ಒಂದು ಬೇಕಿಲ್ಲ. ಸಾಯುವ ಪದವಿಗಳು ಇದೊಂದು ಬಿಟ್ರೆ ಬೇರೊಂದು ವರವನಲ್ಲೇನೋ ಮುಕ್ತಿ ಇರುವ ಸಾಧನವ ಬೇಡುವನ ಭವ ಅಂದ್ರೆ ನಿಜಗೊಂಡ್ರು. ಕೇತನಲ್ಲಿ ಭಕ್ತ ಶಿಷ್ಯ ಏನ್ ಬೇಕಪ್ಪ ನಿನಗೆ ವರ ಅಂತ ಕೇಳಿದ್ರೆ ಬೇರೊಂದು ವರವನಲ್ಲೇನು, ಮತ್ತೆ ಏನು ಬೇಕು ನಿನಗಂದು ಏನೇನೋ ಕೇಳ್ಯಾರ ಜಗತ್ತಿನಲ್ಲಿ. ನನಗ ಮುಕ್ತಿ ದೊರೆಯುವ ಸಾಧನ ಒಂದು ಬೇಕು ವಿನಃ ಅದು ಒಂದನ್ನು ಬಿಟ್ಟು ಬೇರೆ ಯಾವುದೇ ಒಂದು ನನಗೆ ಬೇಕಿಲ್ಲ ಅಂದಂಗ ಇಲ್ಲಿ ಅವನಿಗೆ ಶರೀರ ತನು ಅಂದ್ರೆ ಮೊದಲು ಅಲ್ಲಿ ಬಹಳ ಮುಖ್ಯ ಇರ್ತಾವ. ತನು ತನು ಅಂದ್ರೆ ದೇಹ, ದೇಹ ಅಂದ್ರೆ ಶರೀರ, ಶರೀರ ಅಂದ್ರೆ ಕ್ಷೇತ್ರ. ಈ ಶರೀರ ಒಳಗ ಮನಸ್ಸಾದವು, ಮನಸ್ಸಿನೊಳಗೆ ಶರೀರ ಅದು. ಶರೀರ ಒಳಗ ಮನಸ್ಸಾದ, ಹೌದಿಲ್ಲ? ಈ ದೇಹ ಇಲ್ಲ ಮನಸ್ಸಲ್ಲಿದ್ದಿರ್ತದ. ಅದಕ್ಕೆ ದೇಹವೇ ಮೊದಲು ಮಾಡಿಕೊಂಡು, ದೇಹ ಮೊದಲು ಅಂದ್ರೆ ಮುಗಿದೈತಿ. ಆ ದೇಹದ ಮೇಲೆ ನಿನಗೆ ಭಗವಂತ ಏನಾದರೂ ಕೊಟ್ಟಿದ್ರೆ ವಸ್ತ್ರವೇ ಕಡೆಯಾಗಿ ತನು ಮನೋ ಧನ ವಸ್ತ್ರ ವಾಹನ ಇವೆಲ್ಲ ಪದಾರ್ಥಗಳನ್ನು ಸ್ವಲ್ಪ ಆದರೂ ವಂಚಿಸದೆ ಅಂದ್ರೆ ಮೋಸವನ್ನ ಮಾಡದೆ ಸದ್ಗುರುವಿನೋಳು ಅರ್ಪಿತವೆನಿಪನು ಅಂದ್ರೆ ನಿವೇದನೆಯನ್ನು ಮಾಡುವನು. ಗುರುವೇ ಸರ್ವಸ್ವವು ಎಲ್ಲವೂ ನಿಂದೆ ಅಂದ್ರೆ ವಂಚನೆ ಇಟ್ಟುಕೊಂಡು ಮಾಡಬೇಡ, ವಂಚನೆ ಇಲ್ಲದೆ ಮಾಡೋದು. ವಂಚನೆ ಇಲ್ಲದೆ ಮಾಡು. ಈಗ ಯಾರಾದ್ರೂ ಗುರುಗಳು ಬರ್ತಾರೆ, ನಾವೆಲ್ಲ ವಂಚಕರು. ಮನೆ ಕೋಟಿ ಇಡ್ಲೆ ಮನೆ ಅದ, ಮುಂದ 50 ಲಕ್ಷ ಕೋಟಿ ಕಾರ ಅದ, ಬೇಕಾದ ದವಸ ಧಾನ್ಯ ವಸ್ತ್ರ ವಾಹನ ಎಲ್ಲ ನಿಂತಾವ. ನಾವು ಗುರುಗಳಿಗಾಗಿ ಏನು ವಂಚನೆ ಇಲ್ಲದಂದ್ರೆ ಏನ್ ಮಾಡುವು, ಅವರ ಸೇವೆಗಳಿಗಾಗಿ ಅರ್ಪಿತ ಮಾಡೋಂದ್ರು. ಅವ್ರು ಒಯ್ಯೋರಲ್ಲ, ಮತ್ತೆ ಒಯ್ಯೋರನಾರ ಅವ್ರಿಗೆ ಮಾಡಬೇಡ ಅಂತ ಅರ್ಥ. ಒಯ್ಯೋರು ಯಾರ? ಮತ್ತೆ ಎಲ್ಲ ನಿಂದೆಪ್ಪ ಯಪ್ಪ ಗುರು ಅಂದ್ರೆ. ಒಂದ್ಸಲ ಆಗಿದೆ ಹೇಳಿನಿ, ಮತ್ತೊಂದ್ಸಲ ಹೇಳ್ತಾನೆ. ಶಿಷ್ಯರಿದ್ರು, ಇಬ್ಬರೇ ಶಿಷ್ಯರಿದ್ರು, ಗಂಡ ಹೆಂಡತಿ ಒಂದು ಊರಾಗ. ಆ ಒಂದು ಮನೆ ಮುಂದೆ ದಾರಿ ಇತ್ತು, ದಾರಿಗೆ ಮನೆ ಇತ್ತು. ಗುರುಗಳು ಆ ಊರು ದಾಟಿ ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತು, ಅದೇ ಮಾರ್ಗವಾಗಿ ಬಂದ್ರು. ಶಿಷ್ಯನ ಮನೆ ಬಂದ ನೋಡಿದಾಗ ಅಲ್ಲಿ ಶಿಷ್ಯ ಒಬ್ಬನಿದ್ದ, ಶಿಷ್ಯಳಿದ್ದಿಲ್ಲ. ಮನೆ ಮುಂದ ಬಲಿಷ್ಠವಾದ ಒಂದು ಹೋರಿ ಕಟ್ಟಿದ್ರು. ಒಂದು ಹೋರಿ ಮೇಯಿಸಿದ್ರು, ಬಲಿಷ್ಠ ಆಗಿತ್ತು, ಭಾಳ ಕೆಮ್ಮತ್ತಿಂದಿತ್ತು. ಆವಾಗ
ಗುರುಗಳು ಹೊಂಟಾದ್ಮೇಲೆ ಬಂದ ಅಲ್ಲೇ ನಮಸ್ಕಾರ ಮಾಡಿದಾಗ ಏನು ಬಾ ಶಿಷ್ಯ ಹೋರಿ ಯಾರು ಅಂದ. ಯಪ್ಪ ಎಲ್ಲ ನಿಮ್ಮದೇ ಅಂದ. ಹಿಂದ 4 ಮಂದಿ ಇದ್ರಲ್ಲ, ಹಗ್ಗ ಕಟ್ರ ಅಂದ ಗುರು. ಕಟ್ಟ ಹಗ್ಗ ಅಂದ. ಅವನ ಹಗ್ಗ ಬಿಚ್ಚಿದ್ರು, ತಮ್ಮ ಹಗ್ಗ ಕಟ್ಟಿದ್ರು, ಹಿಂದ ಹೊಡ್ಕೊಂಡು ಹೊಂಟ ಬಿಟ್ರ ಅವ್ರು. ಶಿಷ್ಯ ಇಲ್ಲಿ ನಿಂತಾನ, ನೋಡ್ತಾನ ಏನು ಅನ್ನಕ ಬರವಲ್ತಾನ. ಗುರುಗಳಾರ ಅವ್ರಿಗೆ ಏನು ಅನ್ನಂಗಿಲ್ಲ. ನಿಂದೆ ಅಂತ ಹೇಳಿನಿ, ಹೆಂಗ್ ಮಾಡ್ಬೇಕು ಅಂತ ಬಹಳ ಯೋಚನೆ ಆಯ್ತು. ಸುಮ್ಮನೆ ಗರಬಡಿದ ಹುಚ್ಚಿಡೋನಿಂದ ನಿಂತು ಬಿಟ್ಟ. ಮುಂದೆ ಹೋಯ್ತ. ಸ್ವಲ್ಪ ದೂರ ಮುಂದೆ ಸಮೀಪ ಒಂದು ಊರಿತ್ತು, ಎಗಸನಹಳ್ಳಿ ಅಂತ ಊರಿತ್ತು. ಅಷ್ಟರೊಳಗೆ ಊರಿಗೆ ಮುಟ್ಟಿದ್ರೂ ಹೆಣ್ತಿ ಊರಿಗೋಸ್ಕರ ಹಸಿಮೇವು ತರಕ ಕುಡುಗೋಲು ತಗೊಂಡು ಹೋಗಿದ್ಲು. ದೊಡ್ಡ ಹೊರೆ ಹೊತ್ಕೊಂಡು ಕುಡುಗೋಲು ಟೊಂಕದಾಗ ಶಿಶಂಡು ವಾಪಸ್ ಬಂದ್ಲು. ಗಂಡನ ನೋಡ್ತಾನ, ಹುಚ್ಚಿಡೋರು ನಿಂತ, ಕಂಬ ನಿಂತಂಗೆ ನಿಂತಾನ. ಮುಂದೆ ನೋಡ್ತಾಳ, ಹೋರಿಲ್ಲ. ಏನಾಗಿರ್ಬೋದು ಅಂತ ಆಶ್ಚರ್ಯ ಆಯ್ತು. ಬಂದ ತಕ್ಷಣ ಹೊರೆ ಚೆಟ್ಟಿಂದ ಕೆಳಗೆ ಹಾಕಿದ್ಲು. ಯಾಕೆ ಹಿಂಗೆ ನಿಂತೆ ಅಂದ್ಲು. ಮಾತಾಡಲ್ಲ. ಏನಾಯ್ತು ಅಂತ ಕೇಳಿದ್ಲು. ಮಾತಾಡ್ಲಲ್ಲ, ಒಂದೇಟ ಬಿಟ್ಲಾಕಿ ಗಂಡ. ಅಲ್ಲೋ ನಾನು ಈಗ ಮುಂದೆ ಬಂದು ನಿಂತು ಏನಾಯ್ತಂತ ಕೇಳಕತ್ತೀನಿ. ಏನಾಯ್ತು ಹೇಳಣ, ಹೇಳು. ಹೋರಿ ಇಲ್ಗೋಯ್ತು, ನಿನಗೇನಾಯ್ತು ಅಂದಾಗ ಆವಾಗ ಹೇಳ್ದ, ಇಲ್ಲ ಹಿಂಗೆ ಆಯ್ತು ಅಂದ. ಇಷ್ಟೇ ಅಲ್ಲ ಅಂದ. ಮತ್ತೇನು ನಂದೆ ನೀನು? ಏನಿಲ್ಲ, ಏನಪ್ಪ ಶಿಷ್ಯ ಆರಾಮೇನು ಅಂತ. ಹೋರಿ ಯಾರದಿದು ಅಂತ ಕೇಳಿದ್ರು. ಯಪ್ಪ ಎಲ್ಲ ನಿಮ್ಮದೇ ಅಂತ ಎಂದೆ. ಇಷ್ಟು ಅಂದಿದ ತಡ ನಮ್ಮದಂದ್ಮೇಲೆ ನಾವು ಹೊಡ್ಕೊಂಡು ಹೋಗ್ತೀವಿ ಅಂಥೇಳಿ ಹಗ್ಗ ಹಚ್ಚಿ ಹಿಡ್ಕೊಂಡು ಹೋದ್ರು. ಅದು ಸರಿ ಬಿಡು, ಈ ಕಡೆ ಹೋದಲ್ಲ. ಹೌದು ಆಯ್ತು. ಹಗ್ಗನ ಕಚ್ಚ ಹಂಗೆ ಇತ್ತು, ಕುಡೋರು ಹಂಗೆ ಇತ್ತು, ಸೀದಾ ಹೋಗಿಬಿಟ್ಲು. ಹೋದಾಗ ಗೊತ್ತಾಯ್ತು ಮುಂದಿನ ಮನೆ ಗುರುಗಳು ಎಲ್ಲಿ ಇರ್ತಾರಂದ್ರೆ ಇಂಥವ್ರ ಮನೆಗೆ ಆನಂದ್ರು. ಆತಗೆಲ್ಲ ವಿಜೃಂಭಣೆಯಿಂದ ಉಗಿಯೇ ಅಮ್ಮರಿರ್ತಾರೆ ಕೆಲ ಮಂದಿ, ಬರೀ ಅದೇ ಕೆಲಸ. ಆ ಮನರಾಮ್ ಮನುಷ್ಯ ಮೇಲೆ ಆಸನಾಗಿ ತೆಕ್ಕೆ ಮೇಲೆ ಕಾಲು ಚಾಚಿ ಮಲಗಿದ್ದ. ಒಳಗಡೆ ಪೂಜೆಗೆ ವ್ಯವಸ್ಥೆ ನಡೆದಿತ್ತು, ಪ್ರಸಾದಕ್ಕೆ ವ್ಯವಸ್ಥೆ ನಡೆದಿತ್ತು. ಗಡಬಡ ಜನ ಬರೋರು ಹೋಗೋರು. ಆ ಸಮಯದಲ್ಲಿ ಈಕಿ ಮಾರಿಯಮ್ಮವನ್ನಾಗ ಬಂದ್ಬಿಟ್ಲ. ಬಂದಾಗ ಏನಮ್ಮ ಏನಿಲ್ಲಪ್ಪ, ಮಲ್ಲು ಗುರುಗಳು ಎಲ್ಲಾರ ಅವ್ರ ದರ್ಶನ ಆಗ್ಬೇಕು ನನಗನ್ನು. ಕುಂದ್ರಮ್ಮ, ಏನು ತಪ್ಪದ, ಈಗ ಪೂಜೆ ಆಗ್ತದ, ಪಾದ ಪೂಜೆ ಆಗ್ತದ, ಪ್ರಸಾದ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗು ನೀನು, ಏನು ತಪ್ಪದ ಕೂಡ ಅಂದ್ರು. ಇಲ್ಲಿಲ್ಲ, ಮೊದಲು ಅದು ಗುರುಗಳ ದರ್ಶನ ಆಗ್ಬೇಕು ನನಗೆ. ಪಾಪ ಇಷ್ಟ ಅಪೇಕ್ಷೆ ಪಟ್ಟಾಳಂತ ಹೇಳಿ ಗುರುಗಳಿಗೆ ಹೋಗಿ ಹೇಳಿದ್ರು. ಯಾವ ಹೆಣ್ಮಗಳು ಬಂದಾಳ್ರಿ ನಿಮ್ಮ ಶಿಷ್ಯರಂತ, ನಿಮ್ಮ ದರ್ಶನಕ್ಕೆ ಅಷ್ಟು ಆತುರ್ತಾಳ, ಅದಕ್ಕೆ ಬಿಡಮೇಲೆ ಬಿಟ್ರು ಒಳಗ ಅಂದ. ಅತಿಗೆ ಗೊತ್ತು ಪಾಪ, ಇಷ್ಟು ಇಂಥ ಶಿಷ್ಯರು ಹೂವಾರಿ ಕವರಾರಿ ಬರ್ತಾಳಂದ್ರೆ ಭಾಳ ಒಳ್ಳೆ ಶಿಷ್ಯರು ಒಂದು ಬಿಡ್ರ ಅಂದ. ಬಿಟ್ರು. ಹೋದಗಳೇ ಒಂದ್ಸಲ ಮುಖ ನೋಡಿದ್ಲು. ನೋಡಿ ನಮಸ್ಕಾರ ಮಾಡಿದ್ಲು. ಮಾಡಿದ್ಮೇಲೆ ಬಿಡು ತಾಯಿ ಎದ್ದೇಳಂದ. ಎದ್ದೇಳಂಗಿಲ್ಲಪ್ಪ ಅಂದ್ಲ. ಬಿಡಂಗಿಲ್ಲಪ್ಪ ಅದಂದ್ಲ. ಯಾಕಮ್ಮ ಏನಾಯ್ತು ಅಂತ ಕೇಳಿದ ಗುರು. ಯಪ್ಪ ಮತ್ತೆ ಇವು ಪಾದ ಯಾರು ಅಂತ ಕೇಳಿದಕ್ಕೆ. ಪಾದ ಯಾರಮ್ಮ? ನಿಮ್ಮವಲ್ಲ ಅಂದ. ಪಾದ ನಿಮ್ಮವೇ ಅಂದ. ಭಾಳ ಚಲೋ ಆಯ್ತಪ್ಪ. ಯಪ್ಪ ಇದಕ್ಕಾಗಿ ಕಾಯ್ತಿದ್ದೆ ನಾನು. ನನ್ನ ಪಾದ ಅಂದಮೇಲೆ ನಾನು ತಗೊಂಡು ಹೋಗ್ತೀನಿ ಅಂತ ಕೊಡೋಗಲೇ ಎತ್ತಿ ಬಿಟ್ಲು. ನೋಡಕ್ಕೆ ಕೊಡೋಗಲೇ ಎತ್ತಿ ಬಿಟ್ಲು ನೋಡು. ತಕ್ಷಣದ ಜ್ಞಾಪಕ ಬಂತು, ಓಹೋ ಓರಿ ಶಿಷ್ಯಳಂತ. ಓರಿ ಶಿಷ್ಯಳಿಕೆ ನಾನು ಹಿಂಗೆ ಮಾಡಿದ್ರೆ ಶಿಷ್ಯ ಹಿಂಗೆ ಮಾಡ್ಯಾರಂದ್ಮೇಲೆ ಇದು ಬೇಸಲ್ಲ, ಇನ್ನು ಕುಂತು ಜನಕ್ಕೆಲ್ಲ ಅಪಮಾನ ಆಗ್ತದ ನನಗಂಥೇಳಿ, ಅಮ್ಮ ನಿಂದ ನಿನಗಿರಲಿ, ನಂದು ನನಗಿಲ್ಲ ಅಂದ. ನಿಂದು ನಿನಗ, ನಂದು ನನಗ ಅಂದಾಗ ಮತ್ತೆ ಅವಾಗ ಊರು ಹುಡ್ಕೊಂಡು ಮನೆಗೆ ಬಂದ. ಹಿಂಗನು ಜಗತ್ತುಂಟು. ಅದಕ್ಕೆ ಇಲ್ಲಿ ಏನಂದ್ರೆ ಅವರಿಗೆ ಬೇಕಾದಂಥ ಭೋಗ ಸಾಮಗ್ರಿಗಳು ಏನು ನಮ್ಮ ಮನೇಲಿ ಇದ್ವಲ್ಲ, ಶರೀರದಿಂದ ಸೇವೆ ಮಾಡು. ಮತ್ತು ಅವ್ರಿಗೇನ ಸಮಸ್ಯೆ ಇತ್ತು, ಇಲ್ಲ ಹೋಗೋದಿತ್ತು ಬರೋದಿತ್ತು, ನಿನಗೇನು ಸಾಧ್ಯ ಇತ್ತು ಅಂದರೆ ನಿನಗೇನು ಕುದುರೆ ಇತ್ತು, ಕುದುರೆ ಮೇಲೆ ಕರ್ಕೊಂಡು ಹೋಗು, ಎತ್ತಿನ ಬಂಡಿ ಇತ್ತು, ಬಂಡಿ ಕಿಟ್ಕೊಂಡು ಹೋಗು. ಈ ರೀತಿಯಾಗಿ ವನಿತೆ ಅಂದ್ರೆ ಏನು? ಮತ್ತೆ ಮನೆಗೆ ಹೆಣ್ಮಕ್ಕಳನ್ನ ಗುರುಗಳಿಗೆ ದಾನ ಮಾಡಂತ ಹೇಳಿರೇನು?
ನೀನು ಇಲ್ಲದಂಥ ಸಮಯದಲ್ಲಿ ಗೃಹಸ್ಥ ಆಶ್ರಮದಲ್ಲಿದ್ದೆಲ್ಲ ನಿನ್ನ ಹೆಂಡನ ಮಕ್ಕಳನ್ನು ಗುರುವಿನ ಸೇವೆಗಾಗಿ ಚ್ಯುತಿ ಬರದಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಸುವಂತ ಅರ್ಥ. ಗುರು ಸೇವೆಗಾಗಿ ನೀನು ಗೃಹಸ್ಥ ಇದ್ದಲ್ಲ, ಎಷ್ಟೊತ್ತಿರುತ್ತೆ ಗುರುವಿನಲ್ಲಿ. ನೀನು ಹೋದ್ರೂ ಕೂಡ ಅವರಿಗೂ ಕೂಡ ವಂಚನೆ ಇಲ್ಲದೆ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ವಿಷ್ಣು ಬ್ರಹ್ಮ ರುದ್ರನೇ ನನ್ನ ಪಾಲಿಗೆ ಸಿಕ್ಕನ ಅಂತ ತಿಳ್ಕೊಂಡು ವಂಚನೆ ಇಲ್ಲದೆ ಸೇವೆಯನ್ನ ಮಾಡುವುದು ಅದು ನಟನೆಯಿಂದ ಅಲ್ಲ, ಸಟೆಯಿಂದ. ನಟನೆ ಮಾಡಿ ಮಾಡೋದಲ್ಲ. ಗುರುಗಳು ಬಂದಾಗ ಹಿಂದ ಮುಂದೆ ಓಡಾಡೋದು ನಟನೆ. ಇದು ಆ ನಟನೆ ಅಲ್ಲ, ಸತ್ಯವಾಗಿ ಅಂತಾರ ಅವರು ಮಾಡಿದ್ದಾದರೆ. ಅದನ್ನೇ ಬಿಟ್ಟು ದ್ರವ್ಯ ಆದಿಗಳನ್ನೇ ಅಪಹರಣ ಮಾಡುವವರಿದ್ದಾರೆ. ಹೇಳಿನಲ್ಲಿ ನಿನ್ನ ದ್ರವ್ಯವನ್ನು ಕೂಡ ಅಪಹರಣ ಮಾಡುವಂಥವರು ಇದ್ದಾರೆ. ಹಾಗಾಗಿ ಅಂಥವರು ಶಿಷ್ಯರು ಎಣಿಸಲಾರರು. ದ್ರವ್ಯ ಹೆಂಗ ಶಿಷ್ಯರು ಗುರುವಿಂದ ಅಪಹರಣ ಮಾಡ್ತಾರ, ಅದಕ್ಕೂ ಕೇಳಿರೋ ದೃಷ್ಟಾಂತ ಕೇಳಿಲ್ಲ. ಒಬ್ಬ ಶಿಷ್ಯನ ಮನೆಗೆ ಗುರುಗಳು ಬಂದರು. ಬಂದು 4 ದಿನ 6 ದಿನ 1 ವಾರ ಸಪ್ತಾಹ ಇಟ್ರು. ಅವನು ಕಡು ಒಡವ. ಆದರೆ ಗುರುಗಳು ಹೋದಾಗ ನಡೀತು. ಮನೆಗೆ ಗುರುಗಳು ಬಂದ್ರಂದಾಗ 4 ಮಂದಿ ಬರೋರು ಹೋಗೋರು. ಅವಾಗ ಗುರುಗಳಿಗೆ ಅನಿಸ್ತು, ಏನಪ್ಪ ಇಂಥ ಬಡ ಶಿಷ್ಯರು ತ್ರಾಸ ಕೊಟ್ಟಂಗಾಗ್ತದ, ಇವರೇ ಬದುಕ ಕಷ್ಟ ಅದ, ನಾವು ಇಲ್ಲಿ ಇದ್ದೀವಂದ್ರೆ ಮತ್ತೆಷ್ಟು ಕಷ್ಟ ಆಗ್ತದ, ನಾಳೆಗೆ ಹೋಗಿ ಬಿಡಮಂತ ಶಿಷ್ಯರನ್ನ ಕರೆದು ಕೇಳಿದ್ರು. ಎಲ್ಲರೂ ಹೋದ್ಮೇಲೆ, ಏನಪ್ಪಾ ತ್ರಾಸ ಭಾಳ ಆಗ್ತದ, ಇದೆಲ್ಲ ಇಟ್ಕೋಬೇಡ, ನಾವು ಮುಂದಕ್ಕೆ ಹೋಗ್ತೀವಿ ಅಂದ. ಆವಾಗ ಶಿಷ್ಯಂದ, ಇಲ್ಲಪ್ಪ ನೀವೆಲ್ಲಿ ಹೋಗೋದು ಬೇಡ ಅಂದ. ಅಲ್ಲೋ ತ್ರಾಸ ಆಗ್ತದಂದ. ಇಲ್ಲಪ್ಪ ನಡೀತದ, ನಿಮ್ಮ ಆಶೀರ್ವಾದ ನಡೀತದ. 3ನೇ ದಿನ ನೋಡಿದ, ಪ್ರತಿದಿನಕ್ಕಿಂತ ವಿಜೃಂಭಣೆಯಿಂದ ಮಾಡಕತ್ತಿದ್ರು. ಮಲ್ಲ ಬಂದವರಿಗೆ ಸಾರು ರೊಟ್ಟಿ ಇದ್ದದ್ದು ಪ್ರಸಾದ ಮಾಡ್ತಿದ್ದ. 2ನೇ ದಿನದಿಂದ ಉಗ್ಗಿ ಪಗ್ಗಿ ಮಾಡಕ್ಕೆ ಶುರು ಮಾಡಿದ. ಅವಾಗ ಗುರುಗಳಿಗೆ ಅನಿಸ್ತು, ಮತ್ತೆ ಕೇಳಿದ, ಏನು ದೊಡ್ಡ ಕೆಲಸ ಕೈ ಹಾಕಿದ್ದೆಲ್ಲ, ಖರ್ಚು ಹಂಗಂದ್ರೆ ಎಲ್ಲ ನಿಮ್ಮ ಪಾದದ ಮಹಿಮೆ ಅಂದ. ನಿಮ್ಮ ಪಾದದ ಮಹಿಮೆ. ಗುರುಗಳನ್ನ ಕಂಡು ಎಷ್ಟು ನಮ್ಮ ಪಾದದಲ್ಲಿ ಎಂಥ ಮಹಿಮೆ ಕಂಡಿರಬಹುದಪ್ಪ ಅಂತ ಗುರುಗಳಿಗೆ ಆಶ್ಚರ್ಯ ಆಯ್ತು. ನಮ್ಮ ಪಾದದಲ್ಲಿ ಅಂತ ಶಕ್ತಿ ಏನದ, ಶಿಷ್ಯದ್ರೆ ಹಿಂಗಂತಾನ, ಅವನಿಗೇನೋ ಒಳ್ಳೇದಾಗ್ಯದ ಅದಕ್ಕೆ ಹಿಂಗೆ ಮಾಡ್ತಾನಂತ ಗುರುಗಳು ಕೂಡ ನೋಡಪ್ಪ ಹುಷಾರಂದ್ರು. ಅಪ್ಪ ನೀ ಚಿಂತೆನೆ ಮಾಡ್ಬೇಡ, ನೀ ಯೋಚನೆ ಮಾಡ್ಬೇಡ, ಹೆಂಗೆ ಮಾಡುತ್ತೋ ಮಂದಿನ ಪಟ್ಟಿ ಕೇಳಂಗಿಲ್ಲ, ಏನು ಮಾಡಂಗಿಲ್ಲ, ಊರವ್ರು ಯಾವ ಸಹಾಯ ಮಾಡಂಗಿಲ್ಲ, ನೀನು ಒಬ್ಬರೇ ಹೆಂಗೆ ಮಾಡ್ತ ಅಂದ. ಅಪ್ಪ ನಿನ್ನ ಪಾದದ ಮಹಿಮೆ ಅಂದ. ಆಗಲ್ ಬಿಡ ಅಂದ. ಒಂದು ಸಪ್ತಾಹ ಮುಗಿಯಕ್ಕೆ ಬಂತು. ಬಂದಮೇಲೆ ಅವತ್ತೆಲ್ಲ ಮಂಗಲ ಅಂತ ಹೇಳಿದ್ರು. ಎಲ್ಲರೂ ಬಂದರು. ಅವತ್ತು ಶಾಸ್ತ್ರ ನಡೀತು, ಮಂಗಲ ಆಯಿತು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಆಯಿತು. ಹಗಲೊತ್ತಲ್ಲ ಮಂಗಲ ಮಾಡಿದ್ರು. ಇನ್ನು ಗುರುಗಳು ಕಳ್ಸಕ್ಕೆ ಎಲ್ಲರೂ ಬಂದಿದ್ರು. ಬಂದಮೇಲೆ ಆಗಿನ ಕಾಲಕ್ಕೆ ಬಂಡಿ ಕಟ್ಟಿದ್ರು. ಎಲ್ಲ ಸಾಮಾನು ತಗಾರಪ್ಪ ಅಂತ ಶಿಷ್ಯರಿಗೆ ಹೇಳಿದ. ಶಿಷ್ಯ ಎಲ್ಲ ಸಾಮಾನು ತಗೊಂಡ ಮೇಲೆ ಸ್ವಲ್ಪ ಬಂಡಿ ಮುಂದೆ ಹೋಯಿತು. ಹೋದ್ಮೇಲೆ ಗುರುಗಳಿಗೆ ಒಂದು ನೆನಪಾಯ್ತು. ಏನಂದ್ರೆ ಸ್ವತಃ ಶಿಷ್ಯರಿಗೆ ಹೇಳಲಾರ್ದೆ ಈ ಶಿಷ್ಯನಿಗೆ ಗುರುಗಳು ಒಂದು ಚೀಲವನ್ನು ಕೊಟ್ಟಿದ್ರು. ನೋಡಪ್ಪ ಶಿಷ್ಯ, ಇದು ನಿನಗೆ ಯಾರಿಗೆ ಗೊತ್ತು ಆಗ್ಲಾರ್ದಂಗ ನಿನ್ನ ಜಾಕೆ ಮಾಡು, ನಾನು ಹೋಗೋ ದಿವಸ ಇದನ್ನು ಕೊಡು ಅಂತ ಹೇಳಿಕೊಟ್ಟಿದ್ರು ಅವರು. ಆಗಲ್ಪಯಪ್ಪ ಅಂತ ಒಯ್ದಿದ್ದ. ಆಮೇಲೆ ನೆನಪಾಯಿತು, ಆ ಚೀಲವನ್ನೇ ಬಿಟ್ಟು ಬಂದರು ಇವರು ಗುರುಗಳು. ಉಳಿದವರು ಹಾಸಿಗೆ ಪೂಜೆ ಸಾಮಾನ್ಯ ತಗೊಂಡಾರ. ಶಿಷ್ಯ ಗೊತ್ತಿಲ್ಲ ಹಿಂದೆ ಹೋದಕ್ಕೆ. ಆವಾಗ ಶಿಷ್ಯ ಇನ್ನೊಂದು ಮನೆಗೆ ಹೋಗಿ ಕೇಳು, ಒಂದು ಚೀಲ ಕೊಡ್ತಾರ ತಗೊಂಬ. ಇವನು ಹೋಗಿ ಅಪ್ಪವ್ರು ಏನಕ್ಕೆ ಕೊಟ್ಟಿರಂತಲ್ರಿ, ಆ ಗಂಟು ಕೊಡಂದ. ಅಂದಾಗ ಅವನಂದ,
ಇಲ್ಲ ಗಂಟು ಮುಟ್ಟ್ಯದಂದ. ಹೆಂಗ್ ಮುಟ್ತದಂದ. ಮತ್ತೆ ಅವನ್ ಕರ್ಕೊಂಡ ಬಂದ. ಗುರುಗಳು ಹಿಂಗಂತಾರ, ನೀವು ಹಿಂಗಂತಾರಲ್ಲ. ನಾನೇ ಬರ್ತೀನಿ ನಡೆ ಅಂದ ಅವನು. ಹೋದ ಮೇಲೆ ಶಿಷ್ಯ ಗುರು ಕೇಳಿದ, ಏನಪ್ಪ ಅವತ್ತು ಕೊಟ್ಟಿದ್ನಲ್ಲ ಗಂಟು ಹೋಗೋದಿಸ್ಕೊಡಂತ, ಎಲ್ಲ ಇಟ್ಟಿರಿ, ಅದನ್ನೇ ಬಿಟ್ಟಿರಲ್ಲ, ಮರ್ತಾರೆ ಅಂದ. ಅಪ್ಪ ನಾನು ಹೆಂಗ್ ಮಾಡ್ತೀನಿ, ದಿವಸ ನೆನಪು ಮಾಡ್ಕೊಂತೀನಿ, ನೀನೇ ನೆನಪು ಮಾಡ್ತೀನಿ, ನಾನು ನೆನಪು ಮಾಡ್ಕೊಂತೀನಿ, ಇವತ್ತು ಹೆಂಗ್ ಮಾಡ್ತೀನಿ ಅಂದ. ನಾನು ಯಾವಾಗ ನೆನಪು ಮಾಡೀನು, ಎಂದು ನೆನಪು ಮಾಡಿಲ್ಲ. ನಾನು ಯಾವತ್ತು ಕೊಟ್ಟದ್ದು ಇವತ್ತು ನೆನಪು ಮಾಡ್ಕತ್ತೀನಿ. ಆಮೇಲೆ ನೀನು ನನಗೆ ನಿತ್ಯ ಹೇಳ್ಕೊಂತೀನಿ ಅಂತ ನೀ ಹೇಳ್ತಿದ್ದೆ, ನಾ ಕೇಳಿಲ್ಲ, ನೀ ಹೇಳಿಲ್ಲ, ಏನಿದೆ ಹಕ್ಕಿಕತ್ ಅಂದ. ಯಪ್ಪ ನೀ ದಿವಸ ಕೇಳ್ತಿರಲ್ಲ, ಇಷ್ಟೆಲ್ಲ ಖರ್ಚು ವೆಚ್ಚ ಹೆಂಗ್ ಮಾಡ್ತೀರಿ ಅಂತ ಕೇಳಿದಾಗ, ಎಲ್ಲ ನಿನ್ನ ಪಾದದ ಮಹಿಮೆ ಅಂತ ಹೇಳ್ಕತ್ ಬಂದಿಲ್ಲ. ಎಲ್ಲ ನಿನ್ನ ಪಾದದ ಮಹಿಮೆ ಅಂತ 2ನೇ ದಿನ ಹೇಳಿನಿ, 3ನೇ ದಿನ ಅದನ್ನ ಹೇಳಿನಿ, ಇವತ್ತಾದ್ರೂ ಅದೇ ಮಾತು ಹೇಳ್ತನಂದ. ಅದೇನು ಬಿಚ್ಚನೆ ಹೇಳದ್ನ ಗುರುಗಳು. ಏನು ಮಾಡಿಲ್ಲಪ್ಪ, ಇಷ್ಟೆಲ್ಲ ಮಂದಿ ಬರಕತ್ತಿದಲ್ಲ, ನಿನ್ನ ಬೆಳ್ಳಿ ಪಾದ ಇದ್ದುವಲ್ಲ ಅದು ಮಾರಿ ಬಂದ ಇಷ್ಟು ಮಾಡಿ ನಾನು. ನಿನ್ನ ಪಾದ ಮಾರಿನಿ, ದಾಸೋಹ ಮಾಡಿ ನಾನು, ನಿನ್ನ ಪಾದದ ಮಹಿಮೆ ಅದು ಅಂತ ಶಿಷ್ಯನು ಹೇಳಿದಂತ. ಅಂದ್ರೆ ಇಲ್ಲಿ 2 ಅರ್ಥ ಯಾಕೆ ಹೇಳ್ಬೇಕಾಗಿದಾರೆ, ಅಂಥ ಶಿಷ್ಯರನಾರ ಅಂಥ ಗುರುಗಳು ಅರ. ಎಲ್ಲ ನಿಂದೆ ಅಂದಾಗ ಎಲ್ಲ ನಮ್ದಂತ ಅಂತ ತಗೊಂಡು ಹೋಗ್ರಾರ. ನೋಡ ಬಂದಾಗ ಗುರುವಿನ ಏನದ ಹಣವನ್ನ ಅಪಹರಣ ಮಾಡಿ ಇರುವಂತ ಶಿಷ್ಯರನಾರ. ಅಂತ ಗುರುಗಳು ಇಂಥ ಶಿಷ್ಯರಿಗೆ ಸಂಬಂಧ ಆದ್ರೆ ಮೋಕ್ಷ ಆತದ. ಹಾಗಾಗಿ ಅಂಥ ಶಿಷ್ಯರು ಕೂಡ ಇರಬಹುದು, ಅಂಥ ಗುರು ಇರಬಹುದು. ಅದಕ್ಕೆ ನೀನು ಅಂತಪ್ಪ ಗುರುವಿಗೆ ಎಂತಪ್ಪ ಶಿಷ್ಯ ಈ ರೀತಿಯಾಗಿ ವಂಚನೆ ಇಲ್ಲದೆ ಆತನ ಸೇವಾದಿಗಳನ್ನು ಮಾಡಿ ತನುಮನ ಧನವನ್ನು ಗುರುವಿಗೆ ಅರ್ಪಿಸು ಅಂತ ಹೇಳಿದ್ರ ವಿಚಾರ ಮಾಡಿ ಕೊಡಬೇಕಿಲ್ಲ. ಹಾಗೆ ಆ ಸದ್ಗುರುವಿನಲ್ಲಿ ಒಂದ್ಸಲ ನೀನು ಗುರುವೇ ಪರಮೇಷ್ಠಿ, ಗುರುವೇ ವೇದಶಾಸ್ತ್ರಾಳಿ, ಗುರುವೇ ದೈವ, ಗುರುವೇ ಬಂಧು ಬಳಗಂತ ಯಾವತ್ತು ನೀ ತಿಳ್ಕೊಂಡಿಲ್ಲ, ಆವತ್ತಿನಿಂದ ಅಂಥ ಗುರುವನ್ನು ಉಳಿದು ಮಿಕ್ಕವರನ್ನು ಆಶೆಗೆಯದೆ ಇಲ್ಲಿ ಹಣ ಬಿದ್ದೋಯ್ತು. ಗುರುವಿಗೆ ಪರಿಚರ್ಯಂಗಳ ಪರಮ ವಿಶ್ವಾಸದೊಡನೆ ಮಾಳ್ಪ ಭಕ್ತ ತತ್ಪರ ನೆನಪನು ವರಶಿಷ್ಯನವನು. ಅಂಥ ಒಬ್ಬ ಗುರುಗಳು ಅಂತ ವಿಶ್ವಾಸ ನಿನಗೆ ಬಂತು. ಮೈತ್ರಾದೇವಿ ಯಜ್ಞವಲ್ಕನ ಮೇಲೆ ಬಂತಲ್ಲ, ಬಂದ್ಮೇಲೆ ಇನ್ನೊಬ್ಬರನ್ನ ಆಶ್ರಯ ಮಾಡಲಿಲ್ಲನಕಿ ಇಲ್ಲ. ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನನ ಬಿಟ್ಟು ಮಿಕ್ಕ ಒಲೆಗಿಕ್ಕೊಂದ್ಲಕ್ಕೆ ಏನು ಬೇರೆ ಆಸೆ ಮಾಡಲಿಲ್ಲ, ಮಾಡಕ್ಕೇನದು. ಹಾಗಾಗಿ ಯಾವನು ನನಗೆ ಈತನೇ ಗುರುವರನು ಒಬ್ಬನೇ, ದೇವನೊಬ್ಬ, ಅಂಥ ಗುರುವರನೊಬ್ಬನೇ ನನ್ನ ಪಾಲಿಗೆ ದೈವವು, ಅವನೇ ದೇವರು ತಿಳಿದು ಈತನ ಹೊರತಾಗಿ, ಇಂಥ ಗುರುವಿನ ಹೊರತಾಗಿ ನನಗೆ ಮತ್ತೊಂದು ದೈವವೇ ಇಲ್ಲ, ದೇವರೇ ಇಲ್ಲ ಅಂತ ಕಬೇಕು. ಏನಬ್ರ ತಿಳಿದು ಮತ್ತೆ ಇವನಿಗಿಂತ ನನಗೆ ಮತ್ತೊಬ್ಬ ಗುರು ಅನ್ನುವವರು ನನಗೆ ಯಾರೂ ಇಲ್ಲವೆಂದು ತಿಳಿದು, ಯಾರಿಲ್ಲ ಅಂತ ತಿಳಿದು ಬೇರೆಯವನ ಕುರಿತು ಶರಣು ಹೋಗುವುದಕ್ಕೂ ಕೂಡ ಆಪೇಕ್ಷೆ ಮಾಡಬಾರ್ದಂತ. ಆಪೇಕ್ಷೆಯನ್ನು ಮಾಡದೆ ಗುರುಗಳ ಚರಣಾರವಿಂದಗಳಲ್ಲಿಯೇ ಭಕ್ತಿಯಿಂದ ಕೂಡಿರುವ ಅವನೇ ಶಿಷ್ಯ ನೆನಪನು.
ಶಿಷ್ಯಂದೇ ಇಷ್ಟ ಕತೆ ಆದರೆ ಗುರುವಿನಿಗೆ ಎಷ್ಟು ಕತೆ ಇರಬೇಕು ಅಂತ ನೀವೇ ವಿಚಾರ ಮಾಡ್ರಿ. ಇದು ಸಣ್ಣ ಕೆಲಸ ಅಲ್ಲಲ್ಲ. ಸಾಧನ ಮಾಡಕ್ ಹೋದದ್ದು ಹೇಳಿದಿಲ್ಲ, 3 ಲೋಕದವರು 4 ವೇದಗಳು ಇಲ್ಲ ಹುಡುಕಾಡೋರು ಸಿಗಲಾರ್ದನ್ನ ನೀನು ಹುಡುಕಕ್ ಹೊಂಟಿದ್ದಿ ಅಂದ್ರೆ ಸಾಧನ ಮಾರ್ಗ ಸರಳಲ್ಲ. ಹಾಗಾಗಿ ಅಂಥ ಸದ್ಗುರುವಿನಲ್ಲಿ ಏನು ಮಾಡು, ಭಕ್ತಿಯಿಂದ ಇರು ಅನ್ನುವಂಥ ಮಾತನ್ನು ಹೇಳಿದ್ರು. ಇಲ್ಲಿಗೆ ಒಂದು ನುಡಿ ಆದ ಮುಗಿಸೋಣ. ಇಂಥ ಗುರುವ ಆಳ್ದನ ಆಳು ತಾನೆನಿಸಿ ಇರುವ ವೇಳ್ಕೆ ಆ ಗುರು ಸನ್ನಿಧಿಯಳು ಸಚ್ಚಿಶನು ಮೆರವ ಅಹಂಕೃತಿ ತನ್ನೋಳ್ ಅಡಗಿ ತಾನಿರ್ಪನ್ನ ವರವಿದು ಸತ್ಯ ಅಂಗನೆ ಇದು ನಂಬು ಅಂತ ಈ ಸೂತ್ರದ ಕೊನೆ ನುಡಿ. ಹೇ ಮೈತ್ರಾದೇವಿ, ನೀನು ಹೇಗಿರಬೇಕು ಅಂದ್ರೆ ಗುರು ಸನ್ನಿಧಿಗಳು ಅಂದ್ರೆ ಗುರುಗಳ ಹತ್ತಿರ ನೀಡುವ ಸಮಯದಲ್ಲಿ ಭೋರ್ಗರವ ಅಹಂಕಾರ ಹೆಂಗಿರ್ತಂದ್ರೆ ಸಮುದ್ರದಲ್ಲಿ ಅಲೆಗಳ ಉಕ್ಕಿ ಹರಿದಂಗೆ ಇರ್ತಾವ. ಇಂಥ ಅಹಂಕಾರ ತನ್ನೊಳ ಕಾಣದೆ ಗುರುವಿನ ಆಳಿನೊಳ ಆಳಂದ್ರು. ಹೇಗಿರ್ಬೇಕು ಶಿಷ್ಯ, ಮಾಲಕನಲ್ಲಿ ಸೇವಕ ಹೆಂಗ ಅಂತ ಗುರುವಿನೊಳು ಆಳಿಗೆ ಆಳಾಗಿ ಇರಬೇಕು ವಿನ ಒಂದು ಚೂರು ಅಹಂಕಾರ ಬರಬಾರದು. ನಾನೇ ಗುರುವಿಗೆ ಎಲ್ಲ ಮಾಡೀನಿ, ನಾನೇ ಗುರು ಸೇವೆ ಮಾಡೀನಿ, ನನ್ನಂಥ ಸೇವೆ ಮಾಡಿದರು ಮತ್ತಾರು ಇಲ್ಲ. ಯಾವುದೇ ರೀತಿಯಿಂದ ಸಣ್ಣ ಕಸದಷ್ಟು ಕೂಡ ಅಹಂಕಾರ ಬರಲಾರದೆ ಗುರುವಿನಲ್ಲಿ ನಿನಗೆ ಅಹಂಕಾರ ಬಂದರೂ ಕೂಡ ಅಹಂಕಾರವನ್ನು ಗುರುವಿನಲ್ಲಿ ತೋರಿಸ್ಬೇಡಂದ್ರು. ಅಹಂಕಾರ ಇರಲಿ, ಗುರುವಿನ ಮುಂದೆ ತೋರ್ಸಕ್ ಹೋಗಬೇಡ. ಈ ರೀತಿ ವಿನಯವುಳ್ಳವನಾಗಿದ್ದರೆ ಆತನಿಗೆ ಸಚ್ಚಿಷ್ಯನು ಎನಿಪನು ಅಂತಕ್ಕಂಥ ಮಾತಿಗೆ ವರಲಕ್ಷಣ ಶಿಷ್ಯ ಲಕ್ಷಣ ನಿರೂಪಣೆ ಹೇಳಿದ್ರು. ಈಗ ಈ ಸೂತ್ರದ ಮಂಗಲ ಗೀತೆಯನ್ನ ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದ ಸಿದ್ಧಲಿಂಗಪ್ಪ ತಾತ ಮತ್ತು ವೇದಾಂತ ಬಳಗಕ್ಕೆ ಅತ್ಯಂತ ಭಕ್ತಿಯಿಂದ ತಮ್ಮ ಸೇವಾದಿಗಳಲ್ಲಿ ಮಾಡ್ತಕ್ಕಂಥ ಶಿಷ್ಯ ವರ್ಗದಲ್ಲಿ ಒಬ್ಬರಾದ ಶ್ರೀಮತಿ ಸರೋಜಾದೇವಿ, ಶ್ರೀ ಬಸನಗೌಡ ಈಗನೂರು ಇವರು ಮಂಗಲ ಗೀತೆಯನ್ನು ಹೇಳುವರು. ತದನಂತರ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಈಗ ಮಂಗಲಗೀತೆ ಪ್ರಾರಂಭ ಆಡ್ತಾಯಿ. ಎಕಡೆ ಮುಖ ಮೂಲ ಪುರುಷರಿಗೆ ಕರ್ಪೂರ ಬೆಳಗುವೆ ಕಾರಣ, ಮೂಲ ಪುರುಷರಿಗೆ ಕರುಣೆಯ ತೋರಿ ಕತ್ತಲೆ ಕಳೆದ ಶ್ರೀ ಗುರು ಬಸವಾನಂದರಿಗೆ, ಕರುಣೆಯ ತೋರಿ ಕತ್ತಲೆ ಕಳೆದ ಶ್ರೀ ಗುರು ಬಸವಾನಂದರಿಗೆ, ಸ್ಥೂಲ ಅಳಿದವಗೆ ಸ್ಥೂಲದ ಮೂಲ ತಿಳಿದವಗೆ, ಸ್ಥೂಲ ಅಳಿದವಗೆ ಸ್ಥೂಲದ ಮೂಲ ತಿಳಿದವಗೆ, ಸ್ಥೂಲ ಸೂಕ್ಷ್ಮ ಕಾರಣ ದೇಹದ ಮರ್ಮವನರಿದವಗೆ, ಸ್ಥೂಲ ಸೂಕ್ಷ್ಮ ಕಾರಣ ದೇಹದ ಮರ್ಮವನರಿದವಗೆ, ತ್ಯಾಗಿಯಾದವಗೆ ತ್ಯಾಗಿ ಯೋಗಿಯಾದವಗೆ, ತ್ಯಾಗಿಯಾದವಗೆ
ಕಪ್ಪಗಲ್ಲ ಶ್ರೀ ಗುರು ಸಿದ್ಧಲಿಂಗರಿಗೆ ತ್ಯಾಗಿ ಯೋಗಿಯಾದ ಕಪ್ಪಗಲ್ಲ ಶ್ರೀ ಸಿದ್ಧಲಿಂಗರಿಗೆ ಗುರುತತ್ವ ತಿಳಿದವಗೆ ಗುರುವಿನ ಗುಲಾಮ ಆದವಗೆ ಗುರುತತ್ವ ತಿಳಿದವಗೆ ಗುರುವಿನ ಗುಲಾಮ ಆದವಗೆ ಗುರುತತ್ವ ತಿಳಿದು ಗುಣವಂತನಾದ ಶ್ರೀ ಅಭಿನವ ನಿಜ ಗುಣಗೆ ಗುರುತತ್ವ ತಿಳಿದು ಗುಣವಂತನಾದ ಶ್ರೀ ಸದ್ಗುರು ಸೇವಕಗೆ ಕರ್ಪೂರ ಬೆಳಗುವೆ ಕಾರಣ ಮೂಲ ಪುರುಷರಿಗೆ ಕರುಣೆಯ ತೋರಿ ಕತ್ತಲ ಕಳೆದ ಶ್ರೀ ಗುರು ಬಸವಾನಂದರಿಗೆ ಕರುಣೆಯ ತೋರಿ ಕತ್ತಲ ಕಳೆದ ಶ್ರೀ ಗುರು ಬಸವಾನಂದರಿಗೆ ಕರುಣೆಯ ತೋರಿ ಕತ್ತಲ ಕಳೆದ ಶ್ರೀ ಗುರು ಬಸವಾನಂದರಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ತಾಯಿ, ಧನ್ಯವಾದಗಳು. सद्गुरु बसवानंद स्वामी महाराज की जय, श्री सद्गुरु अभिनव महाराज की जय, सकल साधु संत महाराज की जय. जय मंगलम जय